Hi, hello dear students. Welcome to the SPUC Coaching Center Vijaypura. Today we shall discuss regarding PUC2 mathematics. So 2022 PUC2 examination point of view. So today we shall discuss concern to the ninth chapter 9. Okay, chapter 9. So that is there as a differential equation, DE. Okay, differential equation. In this chapter, very most important aspect is that what it is order and degree of a differential equation. ಒಂದು ಆರ್ಡರ್ ಮತ್ತೇನು ಡಿಗ್ರಿ ಆಫ್ ಅ ಡಿಫರೆನ್ಷಿಯಲ್ ಇಕ್ವೇಶನ್ ಅಂತ ಹೇಳಿ ಇದ್ರ ಮೇಲೆ ಒಂದು ಫಿಕ್ಸ್ ಕ್ವೆಶ್ಚನ್ ಬರುತ್ತೆ. ಏನಂತ ಹೇಳಿ ಅಂತಂದ್ರೆ ಡಿಫರೆನ್ಷಿಯಲ್ ಇಕ್ವೇಶನ್ ಕೊಟ್ಟಿರ್ತಾನ, ಆ ಡಿಫರೆನ್ಷಿಯಲ್ ಇಕ್ವೇಶನ್ ಆರ್ಡರ್ ಅಂಡ್ ದೆನ್ ಫೈಂಡ್ ದ ಡಿಗ್ರಿ ಅಂತ ಹೇಳಿ. ಸೊ ದಟ್ ಕ್ವೆಶ್ಚನ್ ಈಸ್ ಗೋಯಿಂಗ್ ಟು ಅಪಿಯರ್ 100% ಫಾರ್ ವಾಟ್ ಇಟ್ ಈಸ್ 2 marks. 100% fixed for 2 marks. So 2 marks and 100% fixed for 2 marks. So part B ದೊಳಗ ಒಂದು ಕ್ವೆಶ್ಚನ್ 100% ಫಿಕ್ಸ್ ಇರ್ತದ. ಇದ್ರಾಗ ಏನು ತಿಳ್ಕೋರಿ ಅಂತಂದ್ರೆ ವಾಟ್ ಯು ಅಂಡರ್ಸ್ಟ್ಯಾಂಡ್ ಫಸ್ಟ್ ವಾಟ್ ಈಸ್ ದ ಮೀನಿಂಗ್ ಆಫ್ ಆರ್ಡರ್. ಆರ್ಡರ್ ಅಂತಂದ್ರೆ ಹೈಯೆಸ್ಟ್ ಟೈಮ್ಸ್ ಡೆರಿವೇಟೆಡ್ ಟರ್ಮ್ ಇನ್ ದಟ್. ಓಕೆ, ಹೈಯೆಸ್ಟ್ ಟೈಮ್ಸ್ ಡೆರಿವೇಟೆಡ್ ಟರ್ಮ್, ಹೈಯೆಸ್ಟ್ ಟೈಮ್ಸ್ derivated term, okay, derivated term in a DE, in a differential equation, that it will be the what order. Sir, hagadre degree means highest power of the highest times derivated terms. Okay, so that degree is nothing but the what it is highest power. Okay, highest power of highest times. Okay, ಎಷ್ಟು ಹೆಚ್ಚಿಂದ ಟೈಮ್ಸ್ ಡಿಫರೆನ್ಷಿಯೇಟೆಡ್ ಇರ್ತದೆ, highest times derivated term, highest times derivated term, that is considered as in what it is degree. So degree cannot be defined ಅಂತೇಳಿ some special cases ಬರ್ತಾವ, ಅಲ್ಲೇ ಡಿಸ್ಕಷನ್ ಮಾಡೋಣ ಅಂತ ಹೇಳ್ಕೊಂಡು ಹೋಗಿರ್ತೀನಿ ಅಂತ. ಸೊ ಫಸ್ಟ್ ಏನಂತ ತಿಳ್ಕೊಳಪ್ಪ ಅಂದ್ರೆ ಆರ್ಡರ್ ಅಂತಂದ್ರೆ ಏನಂತ ಹೇಳಿ ಹುಡುಕಾಡ್ಬೇಕು ನೀವು. ವಾಟ್ ಯು ನೀಡ್ ಟು ಸರ್ಚ್ ಇನ್ ದಟ್ ಗಿವನ್ ಡಿಫರೆನ್ಷಿಯಲ್ ಇಕ್ವೇಶನ್ ಯಾವಾಗಲೂ ಹೈಯೆಸ್ಟ್ ಟೈಮ್ಸ್ ಡಿಫರೆನ್ಶಿಯೇಟ್ ಆಗಿದೆ ಅಂತ ಹೇಳಿ. ಸೊ ಯು ಸಪೋಸ್ ಟು ಫೈಂಡ್ ಔಟ್ ದಟ್ ಟರ್ಮ್. ನೆಕ್ಸ್ಟ್ ಸರ್ ಅಂತಂದ್ರೆ ಡಿಗ್ರಿ ಇಸ್ ಹೈಯೆಸ್ಟ್ ಪವರ್ ಆಫ್ ದಿ ಹೈಯೆಸ್ಟ್ ಟೈಮ್ಸ್ ಡೆರಿವೇಟೆಡ್ ಟರ್ಮ್. ಸೊ ಹಾಗಾಗಿಬಿಟ್ಟು ಸಮ್ ಎಕ್ಸಾಂಪಲ್ಸ್ ವಿ ಶಾಲ್ ಟೇಕ್ ಇಂಟು ಕನ್ಸಿಡರೇಷನ್ so that you are going to get it clearly. Let us have the first problem here. Find the order and degree. Find the order and degree of the differential equation of the DE. I am going to write a short differential equation. So ಯಾವಾಗ ಕೊಟ್ಟಿದ್ದಾನೆ ಸರ್ ಇಲ್ಲಿ ಡಿಫರೆನ್ಷಿಯಲ್ ಇಕ್ವೇಶನ್ ಅಂತಂದ್ರೆ that he has given DE as dy by dx bracket square. Okay, dy by dx bracket square plus dy by dx. Next sir ಅಂತಂದ್ರೆ minus sin square y which is equals to 0. So most of the students will ಏನು ಕನ್ಫ್ಯೂಷನ್ ಆಗ್ತಾರೆ ಅಂತಂದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಬಂದು ಅಂದ್ರೂಪ್ಲೇನೆ ಅವ್ರು ಏನು ತಿಳ್ಕೊಂಡು ಬಿಡ್ತಾರೆ ಡಿಗ್ರಿ ಇಸ್ ನಾಟ್ ಡಿಫೈನ್ಡ್ ಅಂತ. ಸೊ ಅದಕ್ಕೆ ಸ್ವಲ್ಪ ವೇಟ್ ಮಾಡ್ರಿ, ಐ ವಿಲ್ ಡಿಸ್ಕಸ್ ದಟ್ ಆಲ್ಸೋ ವೆನ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಡಿಫೈನ್ ದ ಡಿಗ್ರಿ ಅನ್ನೋದು. ಸೊ ಫಸ್ಟ್ ಆಫ್ ಆಲ್ ಇದ್ರದ್ದು ಆರ್ಡರ್ ಮತ್ತೆ ಡಿಗ್ರಿ ವಿ ಶಾಲ್ ಮೆನ್ಷನ್. ಓಕೆ, order, how you are going to observe that order, how many times this term it has differentiated. You just observe this dy by dx is nothing but the one time it has differentiated. Next here dy by dx, this is also be one time differentiation. Next sin square y, this is not at all differentiated. So that's why highest times derivative term in this differential equation is what it is only one time that differentiated term is the highest. So that's why order is equals to what it is 1. ಈ ಡಿಫರೆನ್ಷಿಯಲ್ ಇಕ್ವೇಶನ್ ಆರ್ಡರ್ ಎಷ್ಟು ಐತ್ರಿ ಸರ್ ಅಂತಂದ್ರೆ 1. ಸೊ ಹಾಗಾದ್ರೆ ಡಿಗ್ರಿ ರೀ ಸರ್ ಅಂತಂದ್ರೆ ಡಿಗ್ರಿ ಏನಾಗ್ತದಪ್ಪ ಅಂದ್ರೆ ನಾವೀಗ ಹೇಳಿದ್ವಿ ಹೈಯೆಸ್ಟ್ ಪವರ್ ಆಫ್ ದಿ ಹೈಯೆಸ್ಟ್ ಟೈಮ್ಸ್ ಡೆರಿವೇಟೆಡ್ ಟರ್ಮ್ ಇಟ್ ಈಸ್ ದಿ ವಾಟ್ ಡಿಗ್ರಿ ಅಂತ ಹೇಳಿದ್ವಿ. ಸೊ ಇದು ಹೈಯೆಸ್ಟ್ ಟೈಮ್ಸ್ ಡಿಫರೆನ್ಸಿಯೇಷನ್ ಆಗಿದೆ, ದಟ್ ಈಸ್ 1 ಟೈಮ್. ಸೊ ಇದರದ್ದು ಪವರ್ ಎಷ್ಟಿದೆ ನೋಡ್ರಿ. ಸೊ ಯು ಕ್ಯಾನ್ ಸಿ ಇಟ್ಸ್ ಪವರ್ ಇಸ್ 2. ಸೊ ದಟ್ಸ್ ವೈ ಇಟ್ಸ್ ಡಿಗ್ರಿ ಈಸ್ ಆಲ್ಸೋ ಬಿ ವಾಟ್ 2. ಓಕೆ, ಇದ್ರದ್ದು ಡಿಗ್ರಿ ಎಷ್ಟಾಯ್ತು 2 ಆಯ್ತು. ಸೊ ಮತ್ತೆ ಸೈನ್ ಕೊಟ್ಟಿದಾರಲ್ರಿ ಸರ್ ಅಂತಂದ್ರೆ ಸೈನ್ ಆಫ್ ಎಕ್ಸ್ ವೈ ಅಂತಂದ್ರೆ ಡಿಗ್ರಿಯನ್ನು ಆಸ್ ಯೂಶುವಲ್ ಡಿಫೈನ್ ಮಾಡಬೇಕು. ಅದನ್ನೇ sin of sin square of
ಡಿವೈ ಬೈ ಡಿ ಎಕ್ಸ್ ಕೊಟ್ಟಿದ್ದ ಅಂತಂದ್ರೆ ಅವಾಗ ಡಿಗ್ರಿ ಇಸ್ ನಾಟ್ ಡಿಫೈನ್ಡ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಹಿಯರ್, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ವಿತ್ ದ ಡೆರಿವೇಟೆಡ್ ಟರ್ಮ್ ಇತ್ತು ಅಂತಂದ್ರೆ ಡಿಗ್ರಿ ಇಸ್ ನಾಟ್ ಡಿಫೈನ್ಡ್ ಅಂತೇಳಿ ಮೆನ್ಷನ್ ಮಾಡಬೇಕು. ನಾಟ್ ಓನ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಬಟ್ ಆಲ್ಸೋ ವಿತ್ ಇನ್ನೊಂದು ಕೇಸ್ ಏನ್ ಬರ್ತೈತಿ, ಲಾಗ್ ಆಫ್ ಅ ಡೆರಿವೇಟೆಡ್ ಟರ್ಮ್ ಅಂತ ಹೇಳಿತ್ತು. ಲಾಗ್ ಆಫ್ ಅ, ಸೊ ವಾಟ್ ಇಟ್ ಈಸ್ ಜನರಲ್ ಆಗಿ ಡೆರಿವೇಟೆಡ್ ಟರ್ಮ್ ಅಂತೇಳಿ ಮೆನ್ಷನ್ ಮಾಡಿರ್ತಾರೆ. ಡೆರಿವೇಟೆಡ್ ಟರ್ಮ್, ಲಾಗ್ ಆಫ್ ಡೆರಿವೇಟೆಡ್ ಟರ್ಮ್ ಅಂತಂದ್ರೆ ಏನಾಗಂಗಿಲ್ಲ, ಡಿಗ್ರಿ ಈಸ್ ನಾಟ್ ಡಿಫೈನ್ಡ್ ಅಂತ ಎರಡಿ ಅಂತೇಳಿ ಬರೆದಿರ್ತೀವಿ. ಡಿಗ್ರಿ ಇಸ್ ನಾಟ್ ಡಿಫೈನ್ಡ್ ಅಂತೇಳಿ, ಡಿಗ್ರಿ ಇಸ್ ನಾಟ್ ಡಿಫೈನ್ಡ್ ಅಂತ ಅಂದ್ರೆ ಡಿಗ್ರಿ ಯಾವಾಗ ನಾಟ್ ಡಿಫೈನ್ಡ್ ಅಂತ ಹೇಳಿ ಬರಿಬೇಕಾಗೈತಿ. ಲಾಗ್ ಆಫ್ ಡೆರಿವೇಟೆಡ್ ಟರ್ಮ್ ಇತ್ತು ಅಂತಂದ್ರೆ ನೆಕ್ಸ್ಟ್ ಇದು ಸೈನ್ ಸ್ಕ್ವೇರ್ ಆಫ್ ವೈ ಅದ, ಸೈನ್ ಸ್ಕ್ವೇರ್ ಆಫ್ ವೈ ಸೈನ್ ಸ್ಕ್ವೇರ್ ಆಫ್ ಎಕ್ಸ್ ಅದು ಇತ್ತಂದ್ರೆ ಆಸ್ ಯೂಶುವಲ್ ಇಲ್ಲಿ ಡಿಫೈನ್ ಮಾಡಿಯೋಲ್ಲ ಇದೇ ತರ ಹೋಗ್ಬೇಕು. ಇದನ್ನೇ ಹಿಂಗಿತ್ತು ಅಂತಂದ್ರೆ ಇಫ್ ಇಟ್ ಈಸ್ ಅ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಆಫ್ ಡೆರಿವೇಟೆಡ್ ಟರ್ಮ್, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಆಫ್ ಡೆರಿವೇಟೆಡ್ ಟರ್ಮ್. ಡೆರಿವೇಟೆಡ್ ಟರ್ಮ್ ಅಂದ್ರೆ ಏನು ಸರ್, ಡಿವೈ ಬೈ ಡಿ ಎಕ್ಸ್ ಇರಬಹುದು, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್, ವಾಟ್ ಎವರ್ ಇಟ್ ಮೇ ಬಿ. ಸೊ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಮೇ ಬಿ ಸೈನ್, ಕಾಸ್, ಟ್ಯಾನ್. At that cases, so degree is not defined. ಎರಡಿ ಅಂತ ಹೇಳ್ತಿರಲ್ಲ, degree is not defined. Degree is not defined. ಸರ್ ಇನ್ನೊಂದು ಕೇಸ್ದಾಗ ಯಾವಾಗ ಅಂತಂದ್ರೆ ಲಾಗ್ ಹೇಳಿದೆ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಹೇಳಿದೆ, ಇದೇ ಟರ್ಮ್ ದೊಳಗೆ ಇನ್ನೊಂದು ಹಿಂಗಿತ್ತು ಅಂದ್ರೆ ಎಕ್ಸ್ಪೋನೆನ್ಷಿಯಲ್ ಆಫ್ ಡೆರಿವೇಟೆಡ್ ಟರ್ಮ್, ಎಕ್ಸ್ಪೋನೆನ್ಷಿಯಲ್ ಆಫ್ ಡೆರಿವೇಟೆಡ್ ಟರ್ಮ್. ಸೊ at that time also degree is not defined. ಎಷ್ಟು ನಿಮಗೆ ತಿಳಿಯಿತು ಅಂತಂದ್ರೆ ಯಾವುದೇ ಪ್ರಾಬ್ಲಮ್ ಕೊಟ್ಟಿರಲಿ, ವಿಚ್ ಎವರ್ ಮೇ ಬಿ ದಿ ಪ್ರಾಬ್ಲಮ್, ಯು ಕ್ಯಾನ್ ಈಸಿಲಿ ಸ್ಕೋರ್ ವಿದಿನ್ 10 to 20 seconds what it is 2 marks. So that's why, so you should understand order first, that is highest times derivative term in the DE. Sir degree highest power of the highest times derivative term. Sir illondu ಮೂರು ಸ್ಪೆಷಲ್ ಕೇಸಸ್ ಹೇಳಿದ್ರಲ್ಲ ಅಂತಂದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ವಿತ್ ಡೆರಿವೇಟೆಡ್ ಟರ್ಮ್ ಇಫ್ ಇಟ್ ಇಸ್ ದೇರ್, ಸೊ ಡಿಗ್ರಿ ಸ್ಟ್ರೇಟ್ ಫಾರ್ವರ್ಡ್ ಏನಂತ ಹೇಳಿ ಬರೆದು ಬಿಡ್ರಿ, ನಾಟ್ ಪಾಸಿಬಲ್ ಟು ಡಿಫೈನ್, ಅದ ಎರಡಿ ನಾಟ್ ಡಿಫೈನ್. ನೆಕ್ಸ್ಟ್ ಸರ್ ಅಂತಂದ್ರೆ ಎಕ್ಸ್ಪೋನೆನ್ಷಿಯಲ್ ಇದ್ದು ಡೆರಿವೇಟೆಡ್ ಟರ್ಮ್ ಇತ್ತು ಅಂತಂದ್ರೆ ನಾಟ್ ಡಿಫೈನ್ಡ್. ನೆಕ್ಸ್ಟ್ ಲಾಗ್ ಇದ್ದು ಡೆರಿವೇಟೆಡ್ ಟರ್ಮ್ ಇತ್ತು ಅಂದ್ರೆ ನಾಟ್ ಡಿಫೈನ್ಡ್, ಡಿಗ್ರಿ ಇಸ್ ನಾಟ್ ಡಿಫೈನ್ಡ್. ಉಳಿದ ಕೇಸಸ್ದಾಗೆಲ್ಲ ಡಿಗ್ರಿ ಆಸ್ ಯೂಶುವಲ್ ಪ್ರೊಸೀಜರ್ಲಿ ಡಿಫೈನ್ ಮಾಡಬೇಕು. Let us go ahead the second problem so that you are going to get it very clearly so that further also. So let us move ahead the one more problem. 100% ಇದ್ರ ಮೇಲೆ ಯಾವುದೇ ಕಾರಣಕ್ಕೂ ಕ್ವೆಶ್ಚನ್ ಪೇಪರ್ ದಾಗ ಮಿಸ್ ಆಗಂಗಿಲ್ಲ. ಮತ್ತೆ ಈಸಿಯೆಸ್ಟ್ ಕ್ವೆಶ್ಚನ್ ಇನ್ ಯುವರ್ ಕ್ವೆಶ್ಚನ್ ಪೇಪರ್ is this order and degree. Within 10-20 seconds you will get the 2 marks. There is no doubt at all. So let us have the second problem here. Whatever the consideration, these problems are taken into consideration in our passing and scoring package. Already I sent this in your WhatsApp PDF file ne ಕಳಿಸಿದ್ದೆ ನಿಮಗೆ, ಅದು ಕಂಪ್ಲೀಟ್ ಆಗಿ ನೋಡ್ಕೊಳ್ರಿ. ಪ್ರೀವಿಯಸ್ ಇಯರ್ 80-85 ದಾಗ ಸ್ಕೋರಿಂಗ್, ಸೊ ಅದರಿಂದ ಬಂದೈತೆ. ನೆಕ್ಸ್ಟ್ ಈ ಸಲನೂ ಎಷ್ಟು ಬರ್ತದೆ ಆಫ್ಟರ್ ದಿ ಎಕ್ಸಾಮ್ ವಿ ವಿಲ್ ಸಿ. ಫೈಂಡ್ ಆರ್ಡರ್ ಅಂಡ್ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್. ಸೊ ಅದಕ್ಕೆ ಅದರಿಂದ ಯಾವುದೇ ಕ್ವೆಶ್ಚನ್ಸ್ ನ ಮಿಸ್ ಮಾಡಲಾರ್ದೆ ಪ್ರಾಕ್ಟೀಸ್ ಮಾಡ್ಕೊಂಡು ಎಕ್ಸಾಮ್ ಹೋಗ್ರಿ ಪರ್ಫೆಕ್ಟ್ ಆಗಿಬಿಟ್ಟು. ಸೊ ಯು ವಿಲ್ ಗೆಟ್ ಅ ವೆರಿ ಮ್ಯಾಕ್ಸಿಮಮ್ ಸ್ಕೋರ್. ಸೊ ಇಲ್ಲಿ ಯಾವ್ದು ಕೊಟ್ಟಿದ್ದಾನೆ ಸರ್ ಅಂತಂದ್ರೆ ಹಿಯರ್ ಹಿ ಹ್ಯಾಸ್ ಗಿವನ್ ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್. ನೆಕ್ಸ್ಟ್ ಸರ್ ಅಂತಂದ್ರೆ ಪ್ಲಸ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಬ್ರಾಕೆಟ್ ಕ್ಯೂಬ್ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ y is equals to 0. ಇದಂತೂ ಬಹಳ ಸಿಂಪಲ್ ವೇದೊಳಗೆ ಐತೆ. ಇದ್ರದ್ದು ಆರ್ಡರ್ ಎಷ್ಟು ಸರ್ ಅಂತಂದ್ರೆ ಆರ್ಡರ್, ಸೊ ಯು ಕ್ಯಾನ್ ಅಬ್ಸರ್ವ್ ಇಂಡಿವಿಜುವಲ್. ದಿಸ್ ಹ್ಯಾಸ್ ಬಿನ್ ಡಿಫರೆನ್ಶಿಯೇಟೆಡ್ ಥ್ರೈಸ್ 3 times. This has differentiated 2 times. This has differentiated 1 time. This has not differentiated at all. So highest times derivative term is this one. So order is what it is 3. Order is 3. Sir ಹಾಗಾದ್ರೆ ಡಿಗ್ರಿ ನೋಡ್ಬೇಕಲ್ರಿ ಅಂತಂದ್ರೆ ಇದ್ರದ್ದು ಏನಿಲ್ಲ ಅಂದ್ರೆ ಪವರ್ ಎಷ್ಟು ಇರ್ತೈತಿ 1 ಇರ್ತೈತಿ. ಇದೇ ಹೈಯೆಸ್ಟ್ ಟೈಮ್ಸ್ ಡೆರಿವೇಟೆಡ್ ಟರ್ಮ್ ಐತಿ, ಇದ್ರದ್ದು ಹೈಯೆಸ್ಟ್ ಪವರ್ನೇ ಇದೇ 1 ಆಗಿರ್ತದೆ. ಸೊ ಹಾಗಾಗಿಬಿಟ್ಟು ದಟ್ಸ್ ವೈ ಸೊ ಡಿಗ್ರಿ ಈಸ್ ವಾಟ್ ಇಟ್ ಈಸ್ 1. ಸೊ ಆರ್ಡರ್ ಈಸ್ 3 ವೆರಸ್ ಡಿಗ್ರಿ ಈಸ್ 1. ಇಷ್ಟೇ ತಿಳ್ಕೊಂಡು ಬಿಡ್ರಿ. ಹೈಯೆಸ್ಟ್ ಟೈಮ್ಸ್ ಡೆರಿವೇಟೆಡ್ ಟರ್ಮ್ ಹುಡುಕಾಡ್ರಿ, ಅದೇ ಏನಾಗಿರ್ತದೆ ಆರ್ಡರ್ ಆಗಿರ್ತದೆ. ಸೊ ಅದರದ್ದೇ ಹೈಯೆಸ್ಟ್ ಟೈಮ್ಸ್ ಡೆರಿವೇಟೆಡ್ ಟರ್ಮ್ದೇ ಪವರ್ ಏನಾಗಿರ್ತದೆ ಡಿಗ್ರಿ ಆಗಿರ್ತದೆ. ಓಕೆ, ಎಷ್ಟು ಯಾವಾಗಲೇ ಲಾಗ್ ಮತ್ತೆ
ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಎಕ್ಸ್ಪೋನೆನ್ಷಿಯಲ್ ಬಂತು ಅಂದ್ರೆ ಸ್ವಲ್ಪ ಬ್ರೇಕ್ ಹೊಡೆದಂಗೆ ನಿಂತು ಅದು ಡೆರಿವೇಟೆಡ್ ಟರ್ಮ್ ಇತ್ತಂದ್ರೆ ನಾಟ್ ಡಿಫೈನ್ಡ್ ಅಂತ ಹೇಳ್ಬೇಡ್ರಿ. ಆಸ್ ಯೂಶುವಲ್ ಎಕ್ಸ್ ವೈ ಅದು ಇತ್ತಂದ್ರೆ ಆಸ್ ಯೂಶುವಲ್ ಡೆಫಿನಿಷನ್ ಪ್ರಕಾರ ಏನು ಡಿಗ್ರಿ ಹೆಂಗ್ ಡಿಫೈನ್ ಮಾಡಿರ್ತೀವಲ್ಲ ಅದೇ ಪ್ರಕಾರ ಹೇಳ್ಬೇಕು. ಓಕೆ, ಲೆಟ್ ಅಸ್ ಮೂವ್ ಅಟ್ ದ ನೆಕ್ಸ್ಟ್ ಥರ್ಡ್ ಕ್ವಶನ್. ಸೊ ಏನಿದೆ ರೀ ಸರ್ ಥರ್ಡ್ ಕ್ವಶನ್ ಅಂದ್ರೆ ಫೈಂಡ್ ದಿ ಆರ್ಡರ್. ಇವತ್ತೇನು ಡಿಸ್ಕಷನ್ ಮಾಡಿರ್ತೀವಲ್ಲ ಇದ್ರಾಗಿಂದ ಸೇಮ್ ಪ್ರಾಬ್ಲಮ್ ಆದ್ರೂ ಬಿಡಬಹುದು, ಇಲ್ಲ ಅಂತಂದ್ರೆ ಸೇಮ್ ಕಾನ್ಸೆಪ್ಟ್ ಅದ ಮೇಲೆ ಒಂದು ಮಾತ್ರ 100% ಫಿಕ್ಸ್ 2 ಮಾರ್ಕ್ಸಿಗೆ ನಾಳೆ ಎಕ್ಸಾಮ್ ಬರುತ್ತೆ. ಓಕೆ, ಸೊ ಇಫ್ ಪಾಸಿಬಲ್ ಅಂತ ಹೇಳಿದಾನೆ, ಅಂದ್ರೆ ನಾಟ್ ಪಾಸಿಬಲ್ ಅಂತದ್ದು ಕೇಸಸ್ ಇರಬಹುದು ಅಂತೇಳಿ ಇಫ್ ಪಾಸಿಬಲ್ ಅಂತೇಳಿ ಮೆನ್ಷನ್ ಮಾಡಿದಾನೆ. ಆಫ್ ದಿ ಯಾವ್ದು ಸರ್ ಅಂತಂದ್ರೆ ಡಿಫರೆನ್ಷಿಯಲ್ ಇಕ್ವೇಶನ್ ಶಾರ್ಟ್ಗೆ ನಾನು ಡಿ ಅಂತೇಳಿ ಮೆನ್ಷನ್ ಮಾಡಿರ್ತೀನಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ ಸರ್ ಅಂತಂದ್ರೆ ದಟ್ ಹಿ ಹ್ಯಾಸ್ ಗಿವನ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಬ್ರಾಕೆಟ್ ಕ್ಯೂಬ್ ಪ್ಲಸ್ dy by dx bracket square plus sin of dy by dx plus 1 is equals to 0. So very most important ಏನಂತಾರೆ ಆರ್ಡರ್ ಡಿಫೈನ್ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ನೋ issues with the defining of that order. There is no problem at all. So this has differentiated twice, this has differentiated one time, this has differentiated one time, this is not differentiated at all. So highest times differentiated term ಯಾವ್ದೈತಿ ಸರ್ ಅಂದ್ರೆ 2 ಅಂತ. ಆರ್ಡರ್ ಈಸ್ ಎಷ್ಟಾಯ್ತು 2 ಆಯ್ತು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸೈನ್ ಅಂತಿದೆ. ಸೈನ್ ಆಫ್ ಇಲ್ಲಿ ಏನಿದೆ ನೋಡ್ರಿ. ಸೊ ಜಸ್ಟ್ ಯು ಅಬ್ಸರ್ವ್ ಹಿಯರ್, ಸೈನ್ ಆಫ್ dy by dx it is there. It means ಸೈನ್ ಆಫ್ ಡೆರಿವೇಟೆಡ್ ಟರ್ಮ್ it is there. ಸೈನ್ ಆಫ್ ಡೆರಿವೇಟೆಡ್ ಟರ್ಮ್ ಇತ್ತಂತಂದ್ರೆ ಆಗಲೇ ಸ್ಪೆಷಲ್ ಕೇಸಸ್ ಒಳಗೆ ಹೇಳಿದೆ ನೋಡ್ರಿ, ಡಿಗ್ರಿ ಈಸ್ ನಾಟ್ ಡಿಫೈನ್ಡ್ ಅಂತ. ಓಕೆ, ಡಿಗ್ರಿ is not defined ಅಂದ್ರೆ ND ಅಂತ. ಡಿಗ್ರಿ is not defined. So ಡಿಗ್ರಿ ಡಿಫೈನ್ ಮಾಡಲಿಕ್ಕೆ ಬರಂಗಿಲ್ಲ. ಯಾಕೆ ಬರಂಗಿಲ್ಲ ಸರ್ ಅಂತಂದ್ರೆ ಬಿಕಾಸ್ ಇಟ್ ಕಂಟೇನ್ಸ್ what it is sign of derivative term. I hope everybody understood concern to these problems. ಇನ್ನೊಂದು ಎರಡು ಪ್ರಾಬ್ಲಮ್ಸ್ ತೋರಿ ಇದು ಆದ ಬಳಿಕ ನೆಕ್ಸ್ಟ್ ಕಾನ್ಸೆಪ್ಟ್ ನ ಹೋಗೋಣ. another 2 marks question or else 3 mark question we shall discuss. ಇವತ್ತು ಇದು ವಿಡಿಯೋ ಏನು ಮಾಡ್ತಾ ಇದೀವಲ್ಲ ಈ ವಿಡಿಯೋದಿಂದ ಅಟ್ ಲೀಸ್ಟ್ ಒಂದು 4-5 ಮಾರ್ಕ್ಸ್ ನಾಳೆ ಎಕ್ಸಾಮ್ಗಳು ಅಪಿಯರ್ ಆಗಬೇಕು. ಸೊ ಆ ಉದ್ದೇಶದಿಂದ ಇದು ವಿಡಿಯೋನ ಮಾಡ್ತಾ ಇದ್ದೀವಿ. ಸೊ ಲೆಟ್ ಅಸ್ ಫಾರ್ ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ದಟ್ ಈಸ್ ಫೋರ್ತ್ ಪ್ರಾಬ್ಲಮ್. ಫೈಂಡ್ ದಿ ಆರ್ಡರ್ and degree. Find the order and degree if defined ಅಂತ ಹೇಳಿದಾನೆ. ಅಂದ್ರೆ ಡಿಫೈನ್ ಮಾಡ್ಲಿಕ್ಕೆ ಬರ್ತೈತೋ ಬಿಡ್ತದೋ ಗೊತ್ತಿಲ್ಲ. ಸೊ ಡಿಪೆಂಡಿಂಗ್ ಆನ್ ದಟ್ ಇಫ್ ಪಾಸಿಬಲ್ ಯು ಕ್ಯಾನ್ ಡಿಫೈನ್ ಅಂತ ಹೇಳಿ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್. ನಾನು ಶಾರ್ಟಿಗೆ ಡಿಫರೆನ್ಷಿಯಲ್ ಇಕ್ವೇಶನ್ ಡಿ ಅಂತ ಹೇಳಿ ಬರ್ದಿದ್ದೀನಿ. ಅಲ್ಲಿ ಫುಲ್ ಫಾರ್ಮ್ ಕೊಟ್ಟಿರ್ತಾರೆ. ಡಿ ರೇಸ್ ಟು 4y ಬೈ dx ರೇಸ್ ಟು 4 ಪ್ಲಸ್ ನೆಕ್ಸ್ಟ್ ಸರ್ ಅಂತಂದ್ರೆ ಸೈನ್ ಆಫ್ ಡಿ ಕ್ಯೂಬ್ y ಬೈ dx cube equals to 0 ಇಷ್ಟು ಕೊಟ್ಟಿದ್ದಾನೆ ನೋಡಿ. ಹಾಗಾದ್ರೆ ಇದಂತೂ ಚೆಕ್ ಮಾಡಿದಂದ್ರೆ ದಿಸ್ ಹ್ಯಾಸ್ ಡಿಫರೆನ್ಷಿಯೇಟೆಡ್ 4 ಟೈಮ್ಸ್. ಸರ್ ಈ ಟರ್ಮ್ 3 ಟೈಮ್ಸ್. ಸೊ ಹಾಗೆ ಬಿಟ್ಟು ಹೈಯೆಸ್ಟ್ ಯಾವ್ದಾಯ್ತು ಆರ್ಡರ್. ಸೊ ಕನ್ಸರ್ನ್ ಟು ದಿ ಆರ್ಡರ್ ದಟ್ ಈಸ್ ಈಕ್ವಲ್ಸ್ ಟು ಹೈಯೆಸ್ಟ್ ಇದೆ 4 ಟೈಮ್ಸ್ ಐತಿ, ಅದಕ್ಕೆ ಆರ್ಡರ್ ಎಷ್ಟಾಯ್ತು 4 ಆಯ್ತು. ನೆಕ್ಸ್ಟ್ ಡಿಗ್ರಿ ಡಿಫೈನ್ ಮಾಡೋ ಮುಂದೆ ನೀವೇನಪ್ಪ ಅಂದ್ರೆ ಲಾಗ್ ಬಂತು, ಸೈನ್ ಟ್ಯಾನ್ ಅಂದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಬಂತು, ಎಕ್ಸ್ಪೋನೆನ್ಷಿಯಲ್ ಬಂತಂದ್ರೆ ಸ್ವಲ್ಪ ವೇಟ್ ಮಾಡಬೇಕು. ವೇಟ್ ಮಾಡಿಬಿಟ್ಟು ಎಕ್ಸ್ ಮತ್ತು ವೈ ಅಂತಂದ್ರೆ ಡೈರೆಕ್ಟ್ ಆಗಿ ಆಸ್ ಯೂಶುವಲ್ ಪ್ರಕಾರ ಡಿಗ್ರಿನ ಡಿಫೈನ್ ಮಾಡ್ರಿ. ಇನ್ಸ್ಟೆಡ್ ಆಫ್ ದಟ್ ಎಕ್ಸ್ ಅಂಡ್ ವೈ ಇಫ್ ಇಟ್ ಈಸ್ ಕಂಟೈನಿಂಗ್ ವಾಟ್ ಇಟ್ ಈಸ್ ಡೆರಿವೇಟೆಡ್ ಟರ್ಮ್ ಅಟ್ ದಟ್ ಟೈಮ್ ಸ್ಟೇಟ್ ಫಾರ್ವರ್ಡ್ ಯು ಕ್ಯಾನ್ ರೈಟ್ ಆಸ್ ಡಿಗ್ರಿ ಈಸ್ ನಾಟ್ ಡಿಫೈನ್ಡ್ ಅಂತೇಳಿ. ನಾಟ್ ಡಿಫೈನ್ಡ್ ಯಾಕೆ ಸರ್ ಅಂತಂದ್ರೆ ದಿಸ್ ಕಂಟೇನ್ಸ್ ವಾಟ್ ಇಟ್ ಈಸ್ ಡೆರಿವೇಟೆಡ್ ಟರ್ಮ್. ಸೈನ್ ಆಫ್ ಡೆರಿವೇಟೆಡ್ ಟರ್ಮ್ ಐತಿ, ಅದರ ಸಂಬಂಧ ನಾಟ್ ಡಿಫೈನ್ಡ್. ಸೊ ಇಷ್ಟು ಈ ತರ ನೀವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಂದ್ರೆ ದೇರ್ ಇಸ್ ನೋ ಎನಿ ಡಿಫಿಕಲ್ಟಿ ಟು ಆನ್ಸರ್. ವಿದಿನ್ 20 ಸೆಕೆಂಡ್ಸ್ ಒಳಗೆ 2 ಮಾರ್ಕ್ಸ್ ಬಿದ್ದಿರ್ತಾವೆ ನಿಮಗೆ. ಸೊ ಇದೇ ತರನೇ ನೆಕ್ಸ್ಟ್ ಸಬ್ಜೆಕ್ಟ್ಸ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತಲ್ಲ, ಅದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬರ್ ಆಗಿರ, ಅದಕ್ಕೇನು ಫ್ರೀ ಆಫ್ ಕಾಸ್ಟ್ ಇದೆ. ನೆಕ್ಸ್ಟ್ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ, ಅಂದ್ರೆ ನಾವು ನೋಟಿಫಿಕೇಶನ್ ನಾವೇನು ಅಪ್ಲೋಡ್ ಮಾಡ್ತೀವಲ್ಲ ವಿಡಿಯೋಸ್ ಅವಾಗ ಇಮಿಡಿಯೇಟ್ಲಿ ನಿಮಗೆ ನೋಟಿಫಿಕೇಶನ್ ಬಂದ್ಬಿಡ್ತೀವಿ. ನಾವೇನು ಲಿಂಕ್ ಕಳಿಸೋದು ಅವಶ್ಯಕತೆನೇ ಇಲ್ಲ. ಓಕೆ, ಲಿಂಕ್ ಎಲ್ಲರಿಗೆ ಕಳಿಸೋದು ಕುಂದ್ರದು ಆಗೋದಿಲ್ಲ. ಸೊ ಅದ್ರ ಸಂಬಂಧ ನೀವು ಸಬ್ಸ್ಕ್ರೈಬ್ ಆಗ್ರಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಎಲ್ಲ ವಿಡಿಯೋಸ್ನ ನಾವು ಅಪ್ಲೋಡ್ ಮಾಡಿದ್ದು ನಿಮಗೆ ಬಂದ್ಬಿಡ್ತಾವೆ. ಸೊ ಡಿಫರೆನ್ಷಿಯಲ್ ಇಕ್ವೇಶನ್ ಏನಂತ ಕೊಟ್ಟಿದ್ದೆ ನಾನು ಅದನ್ನ ತಗೊಳ್ಳಿ. ನೆಕ್ಸ್ಟ್ ಎಲ್ಲ ಥಿಯರಿ ಎಕ್ಸಾಮ್ಸ್ ಆದ ಬಿಟ್ಲೇ ಇಮಿಡಿಯೇಟ್ಲಿ. ಸೊ 12th ಆಫ್ ಮೇ ಹಿಡಿದು
CET ಕ್ಲಾಸಸ್ ಮತ್ತು ನೀಟ್ ಕ್ಲಾಸಸ್ ಕ್ರ್ಯಾಶ್ ಕೋರ್ಸ್ ಕ್ಲಾಸಸ್ ನಡೀತಾವೆ. ಯಾರ್ಯಾರಿಗೆ ಇಂಟ್ರೆಸ್ಟೆಡ್ ಇದೆ, ನೆಸೆಸಿಟಿ ಇದೆ, ಸೊ ನೀವು ಬಂದು ಅಟೆಂಡ್ ಆಗ್ಬೋದು. ಅದು ಫೀಸ್ ಏನಿದೆಯಲ್ಲ ಇಟ್ ವೇರೀಸ್ ಫ್ರಮ್ 3000 to 5000 ತನಕ. ಸೊ ಫರ್ ಸ್ಟೂಡೆಂಟ್ಸ್ಗೆ ಅದು ವೇರಿಯೇಷನ್ ಇದೆ. ಗ್ರೂಪ್ಲೆ ಬಂದಷ್ಟು ನಿಮಗೆ ಬೆನಿಫಿಟ್ ಇದೆ ನೋಡಿ. ಸೊ ಗ್ರೂಪ್ ಆಫ್ 4 ಮೆಂಬರ್ಸ್ 5 ಮೆಂಬರ್ಸ್ ಬಂದ್ರೆ ನಿಮಗೆಲ್ಲ ಬೆನಿಫಿಟ್ ಸಿಗ್ತೈತಿ. ಒಬ್ಬರೇ ಬಂದ್ರೆ 5000 ಆಗ್ತೈತಿ. ಸೊ ಇಬ್ರು ಬಂದ್ರೆ 4500 ಆಗ್ತೈತಿ. ಸೊ 3 ಮಂದಿ ಬಂದ್ರೆ 4000 ಆಗ್ತೈತಿ. 4 ಮಂದಿ ಬಂದ್ರೆ 3500, 5 ಮಂದಿ ಬಂದ್ರೆ ಸೊ 3000. ಆ ಥರ ಆಫರ್ ಇದೆ. ಅದರದ್ದು ಬೆನಿಫಿಟ್ ಯುಟಿಲೈಸೇಷನ್ ತಗೊಂಡ್ರೆ ಅದು May 6th ಎಂಡ್ ಆಗ್ತೈತಿ ನೋಡ್ರಿ. ಆಫರ್ ಈಸ್ ಗೋಯಿಂಗ್ ಟು ಎಂಡ್ ಆನ್ May 6th. ಸೊ ಇದು ಏನು ಕೊಟ್ಟಿದ್ದಾನಲ್ಲ ಡಿಫರೆನ್ಷಿಯಲ್ ಇಕ್ವೇಶನ್ ನೋಡ್ರಪ್ಪ ಇಲ್ಲಿ. ಸೊ ಸಿ ದಿಸ್ ಡಿಫರೆನ್ಷಿಯಲ್ ಇಕ್ವೇಶನ್, ಅದರದ್ದು ಆರ್ಡರ್ ಮತ್ತು ಡಿಗ್ರಿ ಎಷ್ಟು ಆಗ್ತದೆ ಜಸ್ಟ್ ಅಬ್ಸರ್ವ್ ಹಿಯರ್. ಸರ್ ಇದು ಟರ್ಮ್ 3 ಟೈಮ್ಸ್ ಡಿಫರೆನ್ಸ್ ಇರುತ್ತೆ. d3y/dx³ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ d2y/dx². ಇದು 2 ಸಲ ಇತ್ತು. ಇದು dy/dx 1 ಸಲ. ಇದು ಒಟ್ಟ ಆಗಿಲ್ಲ. ಸೊ ಹಾಗಿಟ್ಬಿಟ್ಟು ಹೈಯೆಸ್ಟ್ ಟೈಮ್ಸ್ ಡೆರಿವೇಟೆಡ್ ಟರ್ಮ್ ಯಾವ್ದಾಗಿಬಿಡ್ತು ದಿಸ್ 3. ಓಕೆ ಸರ್, ಹಾಗಾದ್ರೆ ಇದರದೇ ಹೈಯೆಸ್ಟ್ ಪವರ್ ಎಷ್ಟು ಇದೆಯಪ್ಪ ಇಲ್ಲಿ 2 ಇಟ್ ಇಸ್ ದೇರ್. ಸೊ ಆರ್ಡರ್ ಇಸ್ 3, ಡಿಗ್ರಿ ಇಸ್ 2. ಸೇಮ್ ಪ್ರಾಬ್ಲಮ್ ಕೇಳ್ಬೋದಾ ನಾಳೆ, ಬಟ್ ಕಾನ್ಸೆಪ್ಟ್ ಮಾತ್ರ ಇದೇ ಕಾನ್ಸೆಪ್ಟ್ ಮೇಲೆ 100% ಒಂದು ಫಿಕ್ಸ್ ಕ್ವಶನ್ ಅಂತೂ ಇದೇ ಇರ್ತೈತೆ, ಅದ್ರಾಗ ನೋ ಡೌಟ್. ಬಟ್ ಸೇಮ್ ಟು ಸೇಮ್ ಬಿತ್ತಂದ್ರೆ ಲಕ್ ಅಂತ ನಿಮ್ಗೆ ಇರ್ಲಿಲ್ಲ ಅಂದ್ರೆ ಸ್ವಲ್ಪ ನಿಮ್ಮ ನಾಲೆಜ್ನ ಯೂಸ್ ಮಾಡ್ರಿ. ಸೊ ಯು ಕ್ಯಾನ್ ರೈಟ್ ಇಟ್. ಇಟ್ ಈಸ್ ನಾಟ್ ಡಿಫಿಕಲ್ಟ್ ಎಟ್ ಆಲ್. ಸೊ 6th ಪ್ರಾಬ್ಲಮ್ ಯು ಕ್ಯಾನ್ ಹ್ಯಾವ್ ಫೈಂಡ್ ದಿ ಆರ್ಡರ್ ಅಂಡ್ ಡಿಗ್ರಿ ಇಫ್ ಡಿಫೈನ್ಡ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್. ಏನು ಕೊಟ್ಟಿದ್ದಾನೆ ಸರ್ ಇಲ್ಲಿ ಡಿಫರೆನ್ಷಿಯಲ್ ಇಕ್ವೇಶನ್ ಅಂತಂದ್ರೆ d3y/dx³ ಪ್ಲಸ್ 2d2y/dx² ಪ್ಲಸ್ dy/dx which is equals to 0. ವೆರಿ ಸಿಂಪಲ್ ಕೊಟ್ಟಿದ್ದಾನೆ. ಇದು ಆರ್ಡರ್ ಈಸ್ ಈಕ್ವಲ್ಸ್ ಟು ಇದು ಎಷ್ಟು ಸಲ ಡಿಫರೆನ್ಷಿಯೇಟ್ ಆಗಿದೆ 3 ಟೈಮ್ಸ್, ಇದು 2 ಟೈಮ್ಸ್, ದಿಸ್ ಒನ್ 1 ಟೈಮ್. ಸೊ ಹೈಯೆಸ್ಟ್ ಟೈಮ್ಸ್ ಡೆರಿವೇಟೆಡ್ ಈಸ್ 3. ಓಕೆ, ಆರ್ಡರ್ ಈಸ್ ಈಕ್ವಲ್ಸ್ ಟು 3. ಸರ್ ಹಾಗಾದ್ರೆ ಡಿಗ್ರಿ ಎಷ್ಟು ಇರ್ತಂದ್ರೆ ಇದ್ರದ್ದು ಹೈಯೆಸ್ಟ್ ಪವರ್ ಎಷ್ಟು ಇರ್ತದೆ, ಏನಿಲ್ಲ ಅಂದ್ರೆ ಅಲ್ಲಿ 1 ಇದೇ ಇರ್ತದೆ. ಸೊ ಇಟ್ಸ್ ಹೈಯೆಸ್ಟ್ ಪವರ್ ಇಸ್ that is 1, degree is equals to 1. Okay, I hope everybody understood clearly concerned to this order and degree problems. Okay, ಈ ತರ ಪ್ರಾಬ್ಲಮ್ಸ್ ನ ಸೇಮ್ ಟು ಸೇಮ್ ಆದ್ರೂ ಬರ್ತೈತಿ, ಇಲ್ಲ ಅಂತಂದ್ರೆ ಡಿಫ್ರೆಂಟ್ ಯಾವ್ದಾದ್ರೂ ಒಂದು ಅಪಿಯರ್ ಆಗಿರ್ತದೆ ನೋಡ್ರಿ. ಆಲ್ರೆಡಿ ಇದು ಏನು ಪಾಸಿಂಗ್ ಪ್ಯಾಕೇಜ್ ಕಳಿಸ್ಬಿಟ್ಟು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಳಿಸಿದ್ರಿ. ಆ ಇಂಪಾರ್ಟೆಂಟ್ ಕ್ವಶನ್ಸ್ ಒಳಗೆ ಒಂದು 9-10 ಪ್ರಾಬ್ಲಮ್ಸ್ ಕೊಟ್ಟಿದ್ದು ನೋಡ್ರಿ ಆರ್ಡರ್ ಅಂಡ್ ಡಿಗ್ರಿ ಇದನ್ನಾಗ. ಸೊ ಅದರ ಹಿಂದೆ ಒಂದು ಯಾವುದಾದ್ರೂ ಪ್ರಾಬ್ಲಮ್ನ ಸೊ ಸೇಮ್ ಟು ಸೇಮ್ ಬೇಸ್ಟ್ ಆಗಂತ ಸಿಚುವೇಶನ್ ಇರ್ತದೆ. ಸೊ ಯು ವಿಲ್ ಹ್ಯಾವ್ ಟು ಪ್ರಾಕ್ಟೀಸ್ ಆಲ್ ದೋಸ್. ಇಲ್ಲೊಂದು 6 ಪ್ರಾಬ್ಲಮ್ಸ್ ಐ ಪ್ರಾಕ್ಟೀಸ್ ಇದೆ. ಸೊ ದಟ್ ಈಸ್ ಇನಫ್. ಲೆಟ್ ಅಸ್ ವಿ ಶಾಲ್ ಗೋ ಹೆಡ್ ದ ನೆಕ್ಸ್ಟ್ ಎದ್ರ ಮ್ಯಾಗ ಹೋಗೋಣ ಸರ್ ಅಂತಂದ್ರೆ that we shall go ahead another concept that is regarding the what it is vector algebra ದಾಗ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದೆ. ಯಾವ್ದ್ರಿ ಸರ್ ಅದು ಅಂತಂದ್ರೆ ಪ್ರೊಜೆಕ್ಷನ್ ಆಫ್ ಒನ್ ವೆಕ್ಟರ್ ಆನ್ ಅಂದರ್ ವೆಕ್ಟರ್, ಅದೊಂದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇನ್ನೊಂದು ಸರ್ ಅಂತಂದ್ರೆ ಕನ್ಸರ್ನ್ ದಟ್ ವಾಟ್ ಇಟ್ ಈಸ್ ದಟ್ ಈಸ್ ಏರಿಯಾ ಆಫ್ ದಿ ಪ್ಯಾರಲೆಲೋಗ್ರಾಮ್. ಮೋಸ್ಟ್ ಇಂಪಾರ್ಟೆಂಟ್ ಏರಿಯಾ ಆಫ್ ದಿ ಪ್ಯಾರಲೆಲೋಗ್ರಾಮ್. ಆಲ್ರೆಡಿ ಅದು ನಮ್ಮ ಪಾಂಪ್ಲೆಟ್ ದಿನಕ್ಕೆ ಪ್ರಾಬ್ಲಮ್ಸ್ ಕೊಟ್ಟಿದ್ದೀವಿ, ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ರೆ. ಈಗ ಯಾವಾಗ ಹೋಗೋಣ ಸರ್ ಅಂತಂದ್ರೆ ದಟ್ ಈಸ್ ಪ್ರೊಜೆಕ್ಷನ್ ಆಫ್ ಒನ್ ವೆಕ್ಟರ್ ಆನ್ ದಿ ಅನದರ್ ವೆಕ್ಟರ್ ಹೋಗೋಣ. ಓಕೆ, ಡಾಟ್ ಪ್ರಾಡಕ್ಟ್. ಸೊ ಜಸ್ಟ್ ಎ ಮಿನಿಟ್. ಸೊ ಒಂದು 2 ಮಾರ್ಕ್ಸ್ ಅಂತ ಫಿಕ್ಸ್ ಬೀಳ್ತೈತೆ. ಎದರದಲ್ಲಿ ಸರ್ ಫೈಂಡ್ ದಿ ಪ್ರೊಜೆಕ್ಷನ್ ಆಫ್ ಒನ್ ವೆಕ್ಟರ್ ಆನ್ ದಿ ಅನದರ್ ವೆಕ್ಟರ್ ಅಂತೇಳಿ. ಸೊ ಲೆಟ್ ಅಸ್ ಹ್ಯಾವ್ ದಟ್. ಸೊ ಹೆಡ್ಡಿಂಗ್ ಏನಪ್ಪ ಅಂದ್ರೆ ಪ್ರಾಬ್ಲಮ್ಸ್ ಆನ್ ಕನ್ಸರ್ನ್ ಟು ದಿ ಪ್ರಾಬ್ಲಮ್ಸ್ ಆನ್ ಎದ್ರ ಮೇಲೆ ಸರ್ ಪ್ರೊಜೆಕ್ಷನ್ ಆಫ್ ದಿ ಒನ್ ವೆಕ್ಟರ್ ಆನ್ ದಿ ಅನದರ್ ವೆಕ್ಟರ್ ಅಂತ ಹೇಳ್ತಾರೆ. ಪ್ರೊಜೆಕ್ಷನ್ ಆಫ್ ದಿ ವೆಕ್ಟರ್ ಆನ್ ಅನದರ್ ವೆಕ್ಟರ್. ಒನ್ ವೆಕ್ಟರ್ ಇನ್ನೊಂದರದ ಮೇಲಿಂದ ಪ್ರೊಜೆಕ್ಷನ್. ಸೊ ಇದು ಮೋಸ್ಟ್ ಆಫ್ ದಿ ಟೈಮ್ಸ್ ಇದ್ರ ಮೇಲೂ ಬಿದ್ದೈತಿ ಪ್ರಾಬ್ಲಮ್. ಇದ್ರ ಜೊತೆಗೆ ಇನ್ನೊಂದು ಯಾವ್ದಿದೆ ವೆಕ್ಟರ್ದೊಳಗೆ ಪ್ಯಾರಲೆಲೋಗ್ರಾಮ್, ಏರಿಯಾ ಆಫ್ ದಿ ಪ್ಯಾರಲೆಲೋಗ್ರಾಮ್ ಅನ್ನಲ್ಲ. ಸೊ ಇಲ್ಲಿ ಒಂದು ಕ್ವಶನ್ ಕನ್ಸಿಡರೇಷನ್ ಮಾಡಿ ಸೊ ಕ್ಲಾರಿಟಿ ಕೊಟ್ಟಿರ್ತೇನೆ ಅಂತ ತಗೊಳ್ಳೋದು. ಫೈಂಡ್ ದಿ ಪ್ರೊಜೆಕ್ಷನ್ ಎದರದ್ದು ಪ್ರೊಜೆಕ್ಷನ್ ಕೊಟ್ಟಿದ್ದಾನೆ ಸರ್ ಆಫ್ ದಿ ವೆಕ್ಟರ್. ಅಂದ್ರೆ ಯಾವ್ದಾದ್ರು ಒಂದು ವೆಕ್ಟರ್ ಅದು ಹೆಸರು ಕೊಟ್ಟಿಲ್ಲ ಅಂತಂದ್ರೆ ಇಫ್
naming is not given, you supposed to take that as a vector ಅಂತ ಹೇಳಿ. ಇಲ್ಲಂತೂ ಕ್ವೆಶ್ಚನ್ ದೊಳಗೆ as it is ಬರೆದಿರ್ತೀನಿ, ಆಮೇಲೆ ಏನು ಮಾಡೋಣ ಅಂತ we shall consider that. I cap plus 3j cap plus 7k cap, this is the one vector he has given. So what he has asked to find a projection of a b vector on the vector. ಇನ್ನೊಂದು ವೆಕ್ಟರ್ ಏನು ಕೊಟ್ಟಿದ್ದಾನೆ ಸರ್ ಅಂತಂದ್ರೆ on the vector, so that he has given here 7i cap minus j cap, next is plus 8k cap. So this he has asked to find the projection of a first vector on the second vector ಅಂತೇಳಿ. ಸೊ ಅವೆರಡು ವೆಕ್ಟರ್ಗಳಿಗೆ ಆನ್ಸರ್ ಮಾಡೋಣ ಅಂತ. ಅದರದ ಫಸ್ಟ್ ನೇದು, ಸೊ ಫಸ್ಟ್ ವೆಕ್ಟರ್ he has not named any, so naming we shall consider as a vector. This we shall take into consideration as a b vector. So let us consider let a vector is equals to, ಅಲ್ಲಿ ಏನು ಕೊಟ್ಟಿದ್ದಾನಲ್ಲ ಅದನ್ನೇ ಬರೆದ್ಬಿಡ್ರಿ. ಸೊ ದಟ್ ಈಸ್ i cap plus 3j cap plus 7k cap. ಇನ್ನೊಂದು ಸರ್ ಅಂತಂದ್ರೆ b vector, this one, okay, whatever here he has given, that is 7i cap minus j cap plus 8k cap. So that we shall take as a b vector. b vector is equals to ಏನಂತೇಳಿ 7i cap minus j cap plus 8k cap ಅಂತೇಳಿ. ಸೊ ಏನಂತ ಕೇಳಿದಾನೆ ಸರ್, ಪ್ರೊಜೆಕ್ಷನ್ ಆಫ್ ದಿ ವೆಕ್ಟರ್ ಆನ್ ದಿ ಅನದರ್ ವೆಕ್ಟರ್ ಅಂತ ಹೇಳಿ ಕೇಳಿದಾನಲ್ಲ. ಪ್ರೊಜೆಕ್ಷನ್ ಆಫ್ a vector ಎದಕ್ಕೆ ಕಾಣಿಸ್ತಾರೆ ಅಂತಂದ್ರೆ ಆನ್ b ವೆಕ್ಟರ್. ಸೊ ಏನಿದೆಯಪ್ಪ ಅಂದ್ರೆ ಪ್ರೊಜೆಕ್ಷನ್ ಕಂಡು ಹಿಡಿಬೇಕಾಗಿತ್ತು ಅಂದ್ರೆ a ಡಾಟ್ b ಮಾಡಬೇಕು ಅಂತ ಹೇಳಿ ನಿಮ್ಗೆ ಗೊತ್ತಿರಬೇಕು. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಪ್ರೊಜೆಕ್ಷನ್ ಏರ್ ಆಫ್ ದಿ ಪ್ಯಾರಲೋಗ್ರಾಮ್ ಕಂಡು ಹಿಡಿಯೋ ಮುಂದೆ a ಕ್ರಾಸ್ b ಯೂಸ್ ಮಾಡಿರ್ತೀವಿ, ಕ್ರಾಸ್ ಪ್ರಾಡಕ್ಟ್. ವೆರಸ್ ಪ್ರೊಜೆಕ್ಷನ್ ಮಾಡೋ ಮುಂದೆ ಡಾಟ್ ಪ್ರಾಡಕ್ಟ್ ಅಂತೇಳಿ ನಿಮ್ಗೆ ಅಷ್ಟು ಬೇಸಿಕ್ ಐಡಿಯಾ ಇರಬೇಕು. ಸೊ ನೆಕ್ಸ್ಟ್ ಸರ್ ಆನ್ ಎದ್ರ ಮೇಲೆ ಹೇಳಿದ್ದಾನಲ್ಲ ಅದಕ್ಕೆ ಮಾಡ್ಯುಲಸ್ಲಿ ಡಿವೈಡ್ ಮಾಡ್ರಿ. ಸೊ ಇಲ್ಲೇ ಡೈರೆಕ್ಟ್ ಆಗಿ ಮಾಡಿ ತೋರಿಸ್ಬಿಡ್ತೈತೆ ನೋಡ್ರಿ. ಸೊ a ವೆಕ್ಟರ್ ವಾಟ್ ಎವರ್ he has given that ಏನು ಕೊಟ್ಟಿದ್ದಾನೆ ಸರ್ ಅಂತಂದ್ರೆ i cap plus 3j cap plus 7k cap ಡಾಟ್ b ವೆಕ್ಟರ್ ಏನಂತ ಹೇಳಿ ಕೊಟ್ಟಿದ್ದಾನೆ 7i cap minus j cap plus 8k cap divided by modulus of that b vector he has asked. So that also we shall find here only, and a root of idradu square ಮಾಡ್ಕೋಬೇಕು. 7 square plus of minus 1 square plus of 8 square. ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ ಅಂತ. ಸೊ ಇದರದ್ದು ಪ್ರಾಡಕ್ಟ್ ಮಾಡಕ್ಕೆ ತೋರಿಸಿರ್ತೈತೆ ನೋಡಿ. ಸೊ ದಟ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಹಿಯರ್ ಇಸ್ ದ ಡಾಟ್ ಪ್ರಾಡಕ್ಟ್. ಡಾಟ್ ಪ್ರಾಡಕ್ಟ್ ಒಳಗೆ i cap ಡಾಟ್ i cap ಅಂದ್ರೆ 1 ಅಂತ ಹೇಳಿ ಗೊತ್ತಿರಬೇಕು. ನೆಕ್ಸ್ಟ್ j ಡಾಟ್ j ಅಂತಂದ್ರೆ 1 ಅಂತ ಹೇಳಿ, k ಡಾಟ್ k cap ಡಾಟ್ k cap ಅಂತಂದ್ರೆ 1 ಅಂತ ಹೇಳಿ, i ಮತ್ತೆ j ಅದು ಬಂತಂದ್ರೆ 0 ಆಗಿರ್ತದ, i ಮತ್ತೆ k ಅದು ಬಂತಂದ್ರೆ ಸೊ i ಡಾಟ್ j cap ಅದು ಏನಾಗಿರ್ತೈತಿ 0 ಅಂತ ಹೇಳಿ. ಅಷ್ಟು ಬೇಸಿಕ್ ಅದೆಲ್ಲ ಥಿಯರಿ ಒಳಗೆ ಡಿಸ್ಕಷನ್ ಮಾಡಿರ್ತೀವಿ. ಜಸ್ಟ್ ಯು ಕ್ಯಾನ್ ಸಿ ಹಿಯರ್ ಪ್ರಾಡಕ್ಟ್ ದಿಸ್ ಕೋಎಫಿಷಿಯಂಟ್ ಅಂಡ್ ದಿಸ್ ಕೋಎಫಿಷಿಯಂಟ್. ಸೊ ಯಾಕೆ ಸರ್ i cap ಡಾಟ್ i cap 1 ಆಗಿರ್ತೈತಿ. ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ದಿಸ್ ಕೋಎಫಿಷಿಯಂಟ್ ಅಂಡ್ ದಿಸ್ ಕೋಎಫಿಷಿಯಂಟ್ -3, ಪ್ರಾಡಕ್ಟ್ ಆಫ್ ದಿಸ್ ಅಂಡ್ ದಿಸ್. So 7 into 8 is plus 56 divided by under root of what it is. So 49, okay, plus 1, next plus 64. So simplify ಮಾಡೋದಂದ್ರೆ ಎಷ್ಟು ಬರ್ತದೆ ಸರ್ ಇದು ಅಂತಂದ್ರೆ, so 7 minus 3 plus 56. After simplification you are going to get it as what 6p ಅಂತ ಹೇಳಿ ಬರ್ತೈತೆ ನೋಡಿ. ನೆಕ್ಸ್ಟ್ divided by under root of ಇದನ್ನೆಲ್ಲ ಸಮೇಷನ್ ಮಾಡ್ಕೊಂಡ್ರೆ ಅಂದ್ರೆ 49 plus 1, so 50 50 plus 64 114. So this is what projection of a vector on b vector. ಇದರ ಮೇಲೆ ಒಂದು ಪ್ರಾಬ್ಲಮ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಒನ್ ನೋಡಿ, ಪ್ರೊಜೆಕ್ಷನ್ ಆಫ್ ಒನ್ ವೆಕ್ಟರ್ ಆನ್ ದಿ ಅನದರ್ ವೆಕ್ಟರ್. ಮೋಸ್ಟ್ಲಿ ಇನ್ನೊಂದು ಪ್ರಾಬ್ಲಮ್ ಇದಿರಬಹುದು ಇಲ್ಲಿ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಪ್ಯಾಕೇಜ್ ದೊಳಗೆ. ಲೆಟ್ ಅಸ್ ಯು ಕ್ಯಾನ್ ಹ್ಯಾವ್ ದ ಸೆಕೆಂಡ್ ಒನ್. ಓಕೆ, ಅದನ್ನ ಕಂಪ್ಲೀಟ್ ಆಗಿ ಇರೇಸ್ ಮಾಡೋದಕ್ಕಿಂತ ಇಲ್ಲಿ ಕರೆಕ್ಷನ್ ಮಾಡಿ ನಿಮಗೆ ಕ್ಲಾರಿಫಿಕೇಶನ್ ಕೊಟ್ಟಿರ್ತೀವಿ ನೋಡ್ರಿ, ಎಡಿಟ್ ಮಾಡಿ. ಫೈಂಡ್ ದಿ ಪ್ರೊಜೆಕ್ಷನ್ ಆಫ್ ದಿ ವೆಕ್ಟರ್. ಸೊ ಯಾವ್ದು ಹೆಸರಪ್ಪ ಅವನೇ a ಅಂತ ಹೇಳಿ ಕೊಟ್ಟಿದ್ದಾನೆ. he only has given a vector that is equals to ಏನ್ ಅಂತ ಹೇಳಿ ಕೊಟ್ಟಿದ್ದಾನೆ ಸರ್ ಅಂತಂದ್ರೆ that a vector he has given that is 2i cap ಅಂತ, that he has given 2i cap plus 3j cap plus 2k cap on the vector ಯಾವ್ದು ಸರ್ ಅಂತಂದ್ರೆ b vector, on the vector b vector which is equals to ಎಷ್ಟು ಅಂತ ಹೇಳಿ ಕೊಟ್ಟಿದ್ದಾನೆ ಸರ್ ಅಂತಂದ್ರೆ i cap, ನೆಕ್ಸ್ಟ್ ಸರ್ ಅಂತಂದ್ರೆ ಪ್ಲಸ್ 2j cap, ನೆಕ್ಸ್ಟ್ ಸರ್ ಅಂತಂದ್ರೆ ಪ್ಲಸ್ k cap. So what he has asked to find out, that is projection of a vector on the b vector he has asked
whatever here he has given a, that we shall write here, that is what 2 I cap a vector is plus 3 j cap plus 2 k cap on and one more b vector he has given, that is I cap plus 2 j cap plus k cap. Let us tell that plus 2 j cap plus k cap. Okay, hinage ಹೇಳಿದವಲ್ಲ previously whatever we discussed, that is projection of a vector on the b vector, that is a dot b divided by b vector modulus. So a vector it is there as what it is 2 I cap plus 3 j cap plus 2 k cap here. Next b vector that is there as what it is I cap plus 2 j cap, I cap plus 2 j cap plus k cap. Next modulus of b, modulus of b. So b it is there as coefficient of I is 1. Next coefficient of j, that is 2 square. Next coefficient of k, that is 1 square. So simplification ಮಾಡ್ಕೊಂಡ್ರೆ ಅಂದ್ರೆ just you multiply this one, so that is 2 into 1 is 2. Next 3 into 2 is 6 plus 6. Okay, next here 2 into 1 is again 2. So next is 1 square it is 1. Next 2 square it is 4. Next 1 square it is again 1. So if you add up that 2 plus 6 plus 2, then you will get it as what 10. Next really 1 plus 4 plus 1, that is what 6. This is what projection of a vector on b vector for this given problem. It is what 10 by root 6. So ಈ ತರ ನೀವು ಪ್ರೊಜೆಕ್ಷನ್ ಮೇಲಿನ ಪ್ರಾಬ್ಲಮ್ ಪರ್ಫೆಕ್ಟ್ ಆದ್ರಿ ಅಂತಂದ್ರೆ ನೆಕ್ಸ್ಟ್ ಇನ್ನೂ ಒಂದು ಪ್ರಾಬ್ಲಮ್ ತಿಳಿಸೋಣ ಅಂತ, ಯಾಕಂದ್ರೆ ವಿಡಿಯೋ ಬಹಳಷ್ಟು ಲೆಂಗ್ತಿ ಆಗ್ತೈತಿ. ಆ ಉದ್ದೇಶದಿಂದ ಏನ್ ಮಾಡಿರ್ತೀವಿ, ಸೊ ಶಾರ್ಟ್ ಆಗೋ ಸಂಬಂಧಿತ ವಿಡಿಯೋನ ಸೊ ಇನ್ನೊಂದು ಪ್ರಾಬ್ಲಮ್ ಕಾನ್ಸೆಪ್ಟ್ ಪ್ರಾಬ್ಲಮ್ ತಿಳಿಸಿ ಸೊ ಎಂಡ್ ಮಾಡಿರ್ತೈತಿ. ಸೊ ನಿಮ್ಮ ಎಕ್ಸಾಮ್ಗೆ ಆಲ್ ದಿ ಬೆಸ್ಟ್, ವೆಲ್ ಇನ್ ಅಡ್ವಾನ್ಸ್. ಯು ಹ್ಯಾವ್ ಟು ಡೂ ಇಟ್ ವೆರಿ ಪೇಷನ್ಸ್ಲಿ, ಯು ಹ್ಯಾವ್ ಟು ಅಟೆಂಪ್ಟ್ ಆಲ್ ದಿ ಕ್ವಶನ್ಸ್. ಎಲ್ಲಾನು ಗೊತ್ತಿರ್ತೈತಿ, ಬಟ್ ಪೇಷನ್ಸ್ ಅಂಡ್ ದೆನ್ ಸೊ ಕೀನ್ ಆಫ್ ಸೊ ಮೈಂಡ್ ಸೆಟ್, ಕಾನ್ಸಂಟ್ರೇಷನ್ ಆಫ್ ಮೈಂಡ್ ಸೆಟ್ ಟುವರ್ಡ್ಸ್ ದಿ ದಟ್ ಎಕ್ಸಾಮಿನೇಷನ್ ಆನ್ಸರ್ ಶೀಟ್. ಡ್ಯೂರಿಂಗ್ ಎಕ್ಸಾಮಿನೇಷನ್ ಹಾಲ್ ನಿಮ್ಮ ಆನ್ಸರ್ ಶೀಟ್ ಕಡೆಗೆ ಅಗ್ದಿ ಕಾನ್ಸಂಟ್ರೇಷನ್ ಕೊಟ್ಟು ಯಾವುದೇ ರೀತಿ ಕಾಟದ ಹಾಕಲಾರ್ದೆ ನೀಟ್ನೆಸ್ ಯು ಹ್ಯಾವ್ ಟು ಮೇಂಟೈನ್. ಓಕೆ, ವೆರಿ ಇಂಪಾರ್ಟೆಂಟ್. ಇನ್ನೊಂದು ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ದು ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂತ. ಇನ್ನೊಂದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದು ಸರ್ ಅಂತಂದ್ರೆ ಎಂಗಲ್ ಬಿಟ್ವೀನ್ ಟು ವೆಕ್ಟರ್ಸ್. ಇದನ್ನು ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಕಾಸ್ ಆಫ್ ದಿ ಎಂಗಲ್ ಬಿಟ್ವೀನ್ ಅಂತ ಹೇಳಿ ಕೇಳಿರ್ತಾನೆ, ಇಲ್ಲಾಂದ್ರೆ ಸಿಂಪ್ಲಿ ಫೈಂಡ್ ದಿ ಎಂಗಲ್ ಬಿಟ್ವೀನ್ ಟು ವೆಕ್ಟರ್ಸ್ ಅಂತ ಹೇಳಿ ಕೇಳಿರ್ತಾನೆ. ಸೈನ್ ಆಫ್ ದಿ ಎಂಗಲ್ ಅಂತಂದ್ರೆ ಅದಕ್ಕೆ ಮತ್ತೆ ಕ್ರಾಸ್ ಪ್ರಾಡಕ್ಟ್ ಯೂಸ್ ಮಾಡ್ಬೇಕಾಗೈತಿ. ಇಲ್ಲಿ ಏನಂತ ಹೇಳಿ ತಗೋತೀರಿ ಸರ್ ಅಂತಂದ್ರೆ ಎಂಗಲ್ ಬಿಟ್ವೀನ್ ಟು ವೆಕ್ಟರ್ಸ್ ಅಂದ್ರೆ ಕಾಸ್ ಆಫ್ ದಿ ಎಂಗಲ್ ಬಿಟ್ವೀನ್ ಕಂಡುಹಿಡಿಬೇಕು. ಓಕೆ, ಸೊ ಎಂಗಲ್ ಬಿಟ್ವೀನ್ ಟು ವೆಕ್ಟರ್ಸ್, angle between two vectors. ಯಾವ್ಯಾವ ಟು ವೆಕ್ಟರ್ಸ್ ಅಂತ ಅನ್ನೋದು ಕೊಟ್ಟಿರ್ತಾನ. angle between two vectors. ಸೊ ಏನು ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ನಾವು ಕಾಸ್ ಆಫ್ ದಿ angle between ತಗೋಬೇಕು. ಪರ್ಟಿಕ್ಯುಲರ್ ಆಗಿ ಫೈಂಡ್ ದಿ ಸೈನ್ ಆಫ್ ದಿ angle between two vectors ಅಂದ್ರೆ ಕ್ರಾಸ್ ಪ್ರಾಡಕ್ಟ್. ಬರೀ angle between two vectors ಅಥವಾ ಕಾಸ್ ಆಫ್ ದಿ angle between two vectors ಅಂದ್ರೆ also dot product you supposed to use. So let us have one problem here concerned to that. Find the angle between ಇವೆಲ್ಲ ಪಾಸಿಂಗ್ ಪ್ಯಾಕೇಜ್ ದಾನೆ ಬಿಡಿಸಲಿಕತ್ತೈತಿ. ಸೊ ಇವೆಲ್ಲದರದ್ದು PDF ನ ಒಂದು ತಿಂಗಳದ ಅಡ್ವಾನ್ಸ್ ನೇ ನಿಮಗೆ ಕಳಿಸೈತಿ. ಐ ಹೋಪ್ ಎವ್ರಿವನ್ ಯು ಮೇಡ್ ಪ್ರಾಕ್ಟೀಸ್ ಆಫ್ ಆಲ್ ದೀಸ್ ಕ್ವೆಶ್ಚನ್ಸ್ ಥರೋಲಿ. ಸೊ ಇಷ್ಟು ಎಲ್ಲ ಥರವಾಗಿ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಅಂದ್ರೆ ಲೆಟ್ ಅಸ್ ವಿ ಶಾಲ್ ಸಿ ಇನ್ tomorrow's exam how many they are going to appear, how many questions and how many marks they are going to appear from that. Find the angle between the vector A and vector ಯಾವುದು ಸರ್ ಅಂದ್ರೆ B vector. So B vector has given, that is what I cap plus J cap plus K cap. So ಇದಕ್ಕೆ ಬೆಸ್ಟ್ angle between two vectors ಫಾರ್ಮುಲಾ ಏನು ಸರ್ ಇಷ್ಟೇ ಅಲ್ಲ, cos theta is equals to ಅಗಳ ಏನು ಮಾಡಿವಲ್ಲ ಪ್ರಿವಿಯಸ್ಲಿ a dot b we already found out a dot b. So divided by ಏನು ಮಾಡಿದೆವು ಒಂದೇ ಅಲ್ಲಿ ತಗೊಂಡಿದ್ದೇವೆ. ಜಸ್ಟ್ ಅಗೇನ್ I will write once again here. So that is on ಅಂತ ಹೇಳಿದೆವಲ್ಲ ಅದು ಒಂದೇ ತಗೊಂಡಿದ್ದೇವೆ. ಇಲ್ಲಿ ಏನು ಸರ್ ಅಂತ ಮಾಡ್ಯುಲಸ್ ಆಫ್ a into ಮಾಡ್ಯುಲಸ್ ಆಫ್ b ಅಂತ ಹೇಳಿ ಇಷ್ಟು ಚೇಂಜ್ ನೋಡಿ. So cos of the angle between two vectors ಏನಂದಾಗೈತು a dot b divided by ಮಾಡ್ಯುಲಸ್ ಆಫ್ a into ಮಾಡ್ಯುಲಸ್ ಆಫ್ b ಅಂತ. ಸೊ ಅಗಳೆ ಹೆಂಗ್ ಮಾಡಿದವಲ್ಲ ಅದೇ ತರನೇ ಬಿಡಿಸೋಣ ಅಂತ ಫಾಸ್ಟ್ ಆಗಿ ತಗೊಳ್ರಿ. ಸೊ ಲೆಟ್ ಅಸ್ ಫಾರ್ ದಿ ಸೊಲ್ಯೂಷನ್ ಫಾರ್ ದಿಸ್, ಆನ್ಸರ್ ಫಾರ್ ದಿಸ್.
So most expected point this one. So a vector whatever he has given, mention that ಏನು ಕೊಟ್ಟಿದ್ದಾನೆ ಸರ್ a vector ಅಂತಂದ್ರೆ that it has given I cap plus j cap minus k cap, I cap plus j cap minus k cap. Next sir ಅಂತಂದ್ರೆ and b vector he has given that is what I cap plus j cap plus k cap. ಈ ವಿಡಿಯೋನ ನೀವು ವಾಚ್ ಮಾಡಿ ಕಂಪ್ಲೀಟ್ ಆಗಿ ಮಾಡೋದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೆ ನೀವು ಶೇರ್ ಮಾಡ್ರಿ. ಯಾಕಂದ್ರೆ ಇದರಲ್ಲಿ I am going to plan that I am going to think at least of 4 marks they are going to come from this video. ಆ ತರನೇ ಪ್ಲಾನಿಂಗ್ ಕ್ರಿಯೇಟ್ ಮಾಡಾಕೈತಿ. ಸೊ ಅದಕ್ಕೆ ಅದರದ್ದು ಯುಟಿಲಿಟಿ ತಿಳ್ಕೊಳ್ರಿ. ಡೋಂಟ್ ಮಿಸ್ ದಿಸ್. angle between two vectors ಯಾವ್ಯಾವ ಇರುತ್ತೆ? a vector and b vector, a vector and b vector. ಸೊ ಏನಿದೆ ಸರ್ ಅದು ಅಂತಂದ್ರೆ that is given by ಏನೇಗೆ ಬರ್ತೀವಲ್ಲ ಇಲ್ಲಿ ಫಾರ್ಮುಲಾನೇ ಪ್ರಿವಿಯಸ್ಲಿ ವಿ ರಿಟರ್ನ್ ದಟ್ cos theta is equals to ಏನಂತ ಹೇಳಿ ಬರ್ತೀವಪ್ಪ, a vector dot b vector divided by modulus of a into modulus of b which is equals to. ಸೊ ಹಾಗಾದ್ರೆ a dot b ಪ್ರಿವಿಯಸ್ ಕಲಿಸಿದನಲ್ಲ ಅದೇ ತರನೇ. ಸೊ ಯು ಕ್ಯಾನ್ ಫೈಂಡ್ ಔಟ್ ರೈಟ್ ನೌ. ಸೊ ಕನ್ಸಲ್ಟ್ ದಟ್ a dot b. ಸೊ ಏನಿದೆಯಲ್ಲ ಅದನ್ನು ಫಾಸ್ಟ್ ಆಗಿ ಬರೀರಿ, ಸಿಂಪ್ಲಿಫಿಕೇಶನ್ ಮಾಡಿ. ಸೊ ವಿ ಶಾಲ್ find out that cos of the angle. So here modulus of a illide ನೋಡಿ, that is under root of 1 square plus 1 square plus of minus 1 square into ಇನ್ನೊಂದು ಯಾವ್ದು ಇರುತ್ತೆ b, 1 square plus 1 square plus 1 square. So simplify this one, this 1 into 1 1, next 1 into, so 1 again 1, this minus 1 into 1, so minus 1 divided by, so ಏನಾಗ್ತದೆ ಸರ್ ಇದು 1 square minus 1 square ಅಂತ 1 plus 1 plus 1 it is you are going to get into next end sir ಅಂತಂದ್ರೆ again this is also 1 square 1 plus 1 plus 1. so ಒಟ್ಟಿನಲ್ಲಿ ಇದು ಕ್ಯಾನ್ಸಲ್ ಆಗುತ್ತೆ. then remaining term is 1 here. next is sir ಅಂತಂದ್ರೆ 3 under root of 3 again here is also be root of 3. so ಒಟ್ಟಿನಲ್ಲಿ ಏನಾಗ್ಬಿಡ್ತದೆ, so root 3 into root 3. so root cancel ಆಗಿ ಹೋಗ್ಬಿಡ್ತೈತೆ ಅಂದ್ರೆ 3 it is 1 by 3. ಇದು ಏನೈತ್ರಿ ಸರ್, cos of theta is equals to ಎಷ್ಟು ಆಗಿಬಿಡ್ತದ 1 by 3 ನಮಗೆ. ಸೊ angle between those two ಅಂದ್ರೆ cos theta ಎಷ್ಟು ಬಂದಂಗೆ ಐತಿರೋದು 1 by 3 we got, implies that theta is equals to angle between those two vectors what it is, cos inverse 1 by 3. I hope everybody understood the concept of this clearly. just ಏನಿಲ್ಲ a vector ಬರೀರಿ, b vector ಬರೀರಿ, angle between two vectors cos theta is equals to ಇದೊಂದು ಫಾರ್ಮುಲಾ ನಿಮಗೆ ಗೊತ್ತಿತ್ತು ಅಂದ್ರೆ enough. ಏನು cos theta is equals to a dot b divided by modulus of a vector modulus of b vector. ಓಕೆ, a vector dot b vector ದು ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ರಿ. ನೆಕ್ಸ್ಟ್ ಇದರದ್ದು ಮಾಡ್ಯುಲಸ್ ಕಂಡುಹಿಡಿಯಿರಿ, ಸಿಂಪ್ಲಿಫೈ ಮಾಡಿದ್ರೆ 1 by 3 ಬಂತು. ನೆಕ್ಸ್ಟ್ cos theta is equals to 1 by 3 implies that theta is equals to ಏನಾಗಿಬಿಡ್ತದೆ cos inverse 1 by 3. ಓಕೆ, ಇದೇ ತರನೇ ಬೇರೆದ ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡ್ರಿ. ಈಗ ಏನು ಮಾಡೋಣ್ರಿ ಸರ್ ಅಂತಂದ್ರೆ ಒಂದು ಏರಿಯಾ ಆಫ್ ದಿ ಪ್ಯಾರಲೆಲೋಗ್ರಾಮ್ ಮೇಲೆ ಒಂದು ತಿಳಿಸ್ತೀನಿ, ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಎವ್ರಿ ಟೈಮ್ ಸೇಮ್ ಪ್ರಾಬ್ಲಮ್ ರಿಪೀಟ್ ಆಗೈತಿ. ಸೊ ಅದನ್ನು ತಿಳಿಸ್ಕೊಡ್ತೀನಿ. ಸೊ ಅದಕ್ಕೆ ನೀವು ಅದು ಪಾಸಿಂಗ್ ಪ್ಯಾಕೇಜ್ ಕಳಿಸಿನಲ್ಲ ಚಾಪ್ಟರ್ ವೈಸ್ ಅಲ್ಲಿ ಕ್ವಶನ್ಸ್ ಕಳಿಸೈತಿ, ಎಲ್ಲ ಕ್ವಶನ್ಸ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸರಿ. ಇನ್ನು ಯಾವ್ದಾದ್ರು ಉಳಿದಿತ್ತು ಅಂದರೆ ಇಲ್ಲ ಟೈಮ್ ಐತಿ, ಇವತ್ತೊಂದು ದಿನ ಪ್ರಾಕ್ಟೀಸ್ ಮಾಡಿರಿ. ಸೊ ಪರ್ಫೆಕ್ಟ್ ಆಗಿಬಿಟ್ಟು so tomorrow exam you are supposed to attempt it very effectively. okay, let us have the yavadri sir antandre that is area of the parallelogram, most important. so illond 3-4 problem na passing package dolaga consideration ಮಾಡೈತೆ. so ಅದರೊಳಗೆ ಒಂದೇದೊಂದು ತಿಳಿಸ್ಕೊಡ್ತೀನಿ ನೋಡ್ರಿ. area of the ಅದರ ಮೇಲೆ ಇದು problems on area of parallelogram, problems on area of parallelogram, area of parallelogram, area of parallelogram. so parallelogram ಮೇಲಿಂದ so area ಕಂಡುಹಿಡಿಯೋಣ ಅಂತ. so ಯಾವ ತರ ಇರೋದು ಅಂತಂದ್ರೆ so that is area of the parallelogram. so that you are going to do, you are going to get here, that is area ಏನು ಸರ್ ಅಂತ ಇಷ್ಟು ಫಾರ್ಮುಲಾ ಗೊತ್ತಿದ್ರೆ ಮುಗೀತು ನೋಡ್ರಿ. ಏನಂತ ಮಾಡ್ಯುಲಸ್ ಆಫ್ a ವೆಕ್ಟರ್ ಕ್ರಾಸ್ b ವೆಕ್ಟರ್, ಇಷ್ಟು ನಿಮಗೆ ಏರಿಯಾ ಆಫ್ ದಿ ಪ್ಯಾರಲೆಲೋಗ್ರಾಮ್ ಫಾರ್ಮುಲಾ ಗೊತ್ತಿರಬೇಕು. a is equals to ಏನಂದಂಗೆ ಐತದ ಮಾಡ್ಯುಲಸ್ ಆಫ್ a ಕ್ರಾಸ್ b. a ಕ್ರಾಸ್ b ನ ಎಲ್ಲಿ ಕಲ್ತಿರೋದು, a ಕ್ರಾಸ್ b ಕಂಡು ಹಿಡಿಯೋದು. ಸೊ ಇಲ್ಲೇ ಇದ್ರಾಗ ಯಾವುದು ಕ್ರಾಸ್ ಪ್ರಾಡಕ್ಟ್ ದಾಗ ಕಲ್ತಿರಲ್ಲ, ಅದೇ a ಕ್ರಾಸ್ b ನ ಇದ್ರದ್ದೇನು ಮಾಡ್ಯುಲಸ್.
ಎ ಕ್ರಾಸ್ ಬಿ ಮಾಡಬೇಕಾಗಿತ್ತಂದ್ರೆ 4th ಚಾಪ್ಟರ್ ಡಿಟರ್ಮಿನೆಂಟ್ ದಿಂದ ಲಿಂಕ್ ಬರ್ತದೆ ನೋಡೋದು. ಸೊ ಅದನ್ನ ಪ್ರಾಬ್ಲಮ್ ತಿಳಿಸೋ ಮುಂದೆ ಹೇಳ್ಕೊಂಡು ಹೋಗ್ಬಿಡ್ತೀನಿ ಅಂತ, ಯಾಕಂದ್ರೆ ಕಂಪ್ಲೀಟ್ ಆಗಿ ಹೇಳ್ಕೊಡ್ಬೇಕು ಅಂತಂದ್ರೆ ಬಹಳಷ್ಟು ಟೈಮ್ ತಗೋತದೆ. ಲೆಟ್ ಅಸ್ ವಿ ಕ್ಯಾನ್ ಹ್ಯಾವ್ ಫಸ್ಟ್ ಪ್ರಾಬ್ಲಮ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಇಲ್ಲಿ ಪಾಸಿಂಗ್ ಪ್ಯಾಕೇಜ್ ದಾಗ ಎಷ್ಟು ಕನ್ಸಿಡರೇಷನ್ ಮಾಡಿನಪ್ಪ ಅಂತಂದ್ರೆ 2 ಪ್ರಾಬ್ಲಮ್ಸ್ ಕನ್ಸಿಡರೇಷನ್ ಮಾಡಿ ನೋಡ್ರಿ. ಅವೆರಡು ಪ್ರಾಕ್ಟೀಸ್ ಮಾಡ್ರಿ. ಇಫ್ ಪಾಸಿಬಲ್ ಐ ಕ್ಯಾನ್ ಸಾಲ್ವ್ ದೋಸ್ ಟು. ಲೆಟ್ ಅಸ್ ಸ್ಪೀಡ್ ಅಪ್. Find the area of the parallelogram. Area of the parallelogram. Area of the parallelogram. So whose adjacent sides are. ಅದರದ್ದು adjacent sides ಏನೇನು ಅಂತ ಹೇಳಿ ಕೊಟ್ಟಿದ್ದಾನೆ ಸರ್ ಅಂದ್ರೆ ಅವ್ರು ವೆಕ್ಟರ್ ಈಕ್ವೇಷನ್ಸ್ ಕೊಟ್ಟಿರ್ತಾನೆ. adjacent sides are determined by the vectors. ಯಾವ್ಯಾವ ವೆಕ್ಟರ್ಸ್ ಕೊಟ್ಟಿದ್ದಾನೆ ಸರ್ ಅವ ಅಂತಂದ್ರೆ ಬೈ ದಿ ವೆಕ್ಟರ್ಸ್. ಏನು ಕೊಟ್ಟಿರಲಿಲ್ಲ ಅಂದ್ರೆ ಎ ಅಂತ ಹೇಳಿ ತಗೋಬೇಕಂತ ಹೇಳಿದಾನಲ್ಲ, ಅವನಾಗೆ ಕೊಟ್ಟಿದ್ದಾನ. he has given a, that is I cap minus j cap plus 3k cap, and ಇನ್ನೊಂದು ಯಾವ್ದು ಸರ್ ಅಂತಂದ್ರೆ b vector he has given that what it is 2I cap minus 7j cap plus k cap. ಇದರೊಳಗೆ 2 ಪಾಸಿಂಗ್ ಪ್ಯಾಕೇಜ್ ದಾಗ ಪಾಂಪ್ಲೆಟ್ ದೊಳಗೆ 2-3 ಪ್ರಾಬ್ಲಮ್ಸ್ ಕೊಟ್ಟೈತೆ. ಅವು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡ್ರಿ. ನಮ್ಮ ಪಾಂಪ್ಲೆಟ್ ದಿಂದ ಪ್ರತಿ ಎಕ್ಸಾಮ್ ಮಿನಿಮಮ್ ಫಿಸಿಕ್ಸ್ ಅದು ಹೋದ ವರ್ಷದ 42 ಮಾರ್ಕ್ಸ್ ಬಿದ್ದೈತಿ, ಕೆಮಿಸ್ಟ್ರಿ ಅದು 38 ಮಾರ್ಕ್ಸ್ ಅದು ಬಿದ್ದೈತಿ, ಮ್ಯಾಥಮೆಟಿಕ್ಸ್ ಸ್ಪೇಸ್ ಇಲ್ಲ ಅದಕ್ಕೆ ವೆರಿ ಮಿನಿಮಮ್ ಕೊಟ್ಟೈತಿ. ಈ ನಾಳೆ ಎಕ್ಸಾಮ್ ಆದ್ರೆ ಆ ಪಾಂಪ್ಲೆಟ್ ದಿಂದ 13 to 18 ಮಾರ್ಕ್ಸ್ ಬೀಳ್ತೈತಿ. ಬಯಾಲಜಿನ ಸ್ಪೇಸ್ ಇಲ್ಲದಕ್ಕೆ ವೆರಿ ಮಿನಿಮಮ್ ಕೊಟ್ಟೈತಿ, ಒಂದು 5 to 10 ಮಾರ್ಕ್ಸ್ ಬಿದ್ದೇ ಬರ್ತದೆ. ಸೊ ಅದಕ್ಕದು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡ್ರಿ. ಆ ಪಾಂಪ್ಲೆಟ್ ದಂದು ಎಲ್ಲಾ ಕ್ವೆಶ್ಚನ್ಸ್ ನ ಫುಲ್ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡೋದು ಅಂತಂದ್ರೆ ಸೊ ಯಾವುದೇ ರೀತಿ ಏನೋ ಡೌಟ್ ಇಲ್ಲ, ಪಾಸ್ ಆಗೋದಕ್ಕೆ ಮತ್ತೆ ಸ್ಕೋರ್ ಮಾಡೋದು. ಸೊ ಲೆಟ್ ಅಸ್ ಹ್ಯಾವ್ ದಿ ಅಡ್ಜಸೆಂಟ್ ಸೈಡ್ಸ್. ಏನೇನು ಕೊಟ್ಟಿದ್ದಾನೆ ಸರ್ ಅಂತಂದ್ರೆ 2 ಅಡ್ಜಸೆಂಟ್ ಸೈಡ್ಸ್. ಒಂದು ಎ ವೆಕ್ಟರ್ ಯಾವ್ದು ಕೊಟ್ಟಿದ್ದಾನೆ ಸರ್ ಅಥವಾ I cap minus j cap plus 3k cap, and ಇನ್ನೊಂದು ಸರ್ ಅಂತಂದ್ರೆ b ವೆಕ್ಟರ್. ಸೊ ದಟ್ ಇಸ್ 2I cap minus 7j cap plus k cap. ಸರಿ ಸರ್, ಹಾಗಾದ್ರೆ ಏರಿಯಾ ಆಫ್ ದಿ ಪ್ಯಾರಲೆಲೋಗ್ರಾಮ್ ಇಲ್ಲಿ ಫಾರ್ಮುಲಾ ಬರೆದಿದ್ದೀವಿ. ಓಕೆ, ಲೆಟ್ ಅಸ್ ಯು ಕ್ಯಾನ್ ಹ್ಯಾವ್ ದಟ್. ವಾಟ್ ದಟ್ ಇಸ್ ಏರಿಯಾ ಆಫ್ ಅ ಪ್ಯಾರಲೆಲೋಗ್ರಾಮ್. ಏರಿಯಾ ಆಫ್ ಅ ಪ್ಯಾರಲೆಲೋಗ್ರಾಮ್. ಸ್ವಲ್ಪ ಫಾಸ್ಟ್ ಹೋದ್ರೆ ಇನ್ನೊಂದು ಪ್ರಾಬ್ಲಮ್ ಪಾಸಿಬಲ್ ಆಯ್ತಂದ್ರೆ ತಿಳಿಸ್ಕೊಡ್ತೀನಿ ಅಂತ. ಇವೆರಡದ್ರಾಗ ಒಂದು ಬೀಳಂತದ್ದು 99% ಚಾನ್ಸಸ್ ಇದೆ ನಾಳೆ ಎಕ್ಸಾಮ್ಗೆ. ಸೊ ಅದಕ್ಕೆ ಪ್ರಾಕ್ಟೀಸ್ ಮಾಡಿ. ಅಂದ್ರೆ ಏನಂತ ಹೇಳಿದೆ ನಾನು, ಮಾಡ್ಯುಲಸ್ ಆಫ್ ಎ ಕ್ರಾಸ್ ಬಿ. ಸರ್ ನಮಗೆ ಎ ಕ್ರಾಸ್ ಬಿ ಹೆಂಗ್ ಕಂಡುಹಿಡಿಬೇಕು ಹೇಳ್ಕೊಡ್ರಿ ಅಂತಂದ್ರೆ, ಸೊ ದಟ್ ಈಸ್ ಫ್ರಮ್ ದ 4th ಚಾಪ್ಟರ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್. ಅಂದ್ರೆ ಡಿಟರ್ಮಿನೆಂಟ್ ದಿಂದ ಏನಂತಿದೆ, ಇಲ್ಲಿ 2 ವೆಕ್ಟರ್ಸ್ ಕೊಟ್ಟಿದ್ದಾನೆ. ಫಸ್ಟ್ ಈಗಂದ್ರೆ I cap j cap k cap ಇದು ಬರ್ಕೋಬೇಕು. ಬರ್ಕೊಂಡಿದ ಬಳಿಕ ಎ ವೆಕ್ಟರ್ ಏನ್ ಕೊಟ್ಟಿದ್ದಾನೆ ಸೆಕೆಂಡ್ ರೋದಾಗ ಬರೀರಿ, ಬಿ ವೆಕ್ಟರ್ ಏನ್ ಕೊಟ್ಟಿದ್ದಾನೆ ಥರ್ಡ್ ರೋದಾಗ ಬರೀರಿ. ಸೊ ಇದ್ರ ಕೊಯಿಫಿಷಿಯಂಟ್ಸ್ ಓಕೆ 1, ಇದ್ರ ಕೊಯಿಫಿಷಿಯಂಟ್ -1, ಇದ್ರ ಕೊಯಿಫಿಷಿಯಂಟ್ 3. ಯು ಹ್ಯಾವ್ ಟು ಟೇಕ್ ಎಸ್ ಎ ಕೊಯಿಫಿಷಿಯಂಟ್ಸ್. ಇದಂತ್ರ ಪ್ಲಸ್ ಮೈನಸ್ ಪ್ಲಸ್. ನೆಕ್ಸ್ಟ್ ಇದ್ರ ಕೊಯಿಫಿಷಿಯಂಟ್ ಇಲ್ಲಿ ಥರ್ಡ್ ರೋದಾಗ ಬರೀರಿ 2, next -7, next 1. So just I return its coefficient in a second row. Next I return b vector coefficients in a third row. Now I am going to expound along this row. So that is determinant. Okay. So I cap of, you leave this column and then this row remaining you can write, that is -1, 3, -7, 1. ಇದು ಬಿಡ್ರಿ ಉಳಿದಿದ್ದು ಬರೀರಿ. ನೆಕ್ಸ್ಟ್ minus I cap of, sorry j cap of, minus j cap of. ಇವಾಗ ಏನ್ ಮಾಡ್ರಿ, t shape you can leave in a t shape. So just this column, this row. So remaining terms 1, 3. Next circle 2, 1. Next circle you can take constant this plus k cap of. You can leave this column and this row. Remaining terms they are 1, -1. Next circle 2, -7. So simplification ಮಾಡಪ್ಪ fast. So do simplification. Just you do simplification on this side. Multiply this -1. Okay, just a minute. I have to take a bracket here. Do multiplication of -1 into 1. So under e corner then e corner to e corner to e corner to multiply ಮಾಡಬೇಕು. -1. So here -7 into 3 -21. Minus of minus ಈ ಕಡೆದು minus ಇರ್ತದೆ, ಅದಕ್ಕೆ +21. Next ಇರ್ತದೆ minus j cap of 1 - 6. Okay, ಇದು ಈ ಕಡೆ ಮಾಡೋ ಮುಂದೆ 1 into 1. ನೆಕ್ಸ್ಟ್ ಈ ಕಡೆ ಮಾಡೋ ಮುಂದೆ 2 into
3 is 6 ಐತೆ ಈ ಕಡೆ ಕಂಪಲ್ಸರಿ ಮೈನಸ್ ತಗೋತಿರಲ್ಲ ಅದಕ್ಕೆ ಮೈನಸ್ 6 ಪ್ಲಸ್ ಕೆ ಕ್ಯಾಪ್ ಆಫ್ ನೆಕ್ಸ್ಟ್ ಸರ್ ಮೈನಸ್ 7 ಇದು ಏನಾಗ್ತೈತೆ ಪ್ಲಸ್ 2 ಓಕೆ 2 into -1 -2 ಆಯ್ತು ಮೈನಸ್ ಆಫ್ ಮೈನಸ್ ಪ್ಲಸ್ ಸೊ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಇದು ಐ ಕ್ಯಾಪ್ ಆಫ್ ಎಷ್ಟು ಐತೆ ಇದು 20 ಓಕೆ ಇದರದ್ದು ಮೈನಸ್ ಜೆ ಕ್ಯಾಪ್ ಆಫ್ ಎಷ್ಟು ಆಗ್ತದೆ ಸರ್ ಇದು ಮೈನಸ್ 5 ಇದು ಪ್ಲಸ್ ಕೆ ಕ್ಯಾಪ್ ಆಫ್ ಇಲ್ಲಿ ಮೈನಸ್ 5 ಸೊ ಹಾಗಾಗ್ಬಿಟ್ಟು a cross b what it is therefore a cross b ಏನು ಬಂತ್ರಿ ಸರ್ ಅಂತಂದ್ರೆ that you are going to get as 20 i cap next ಸರ್ ಅಂತಂದ್ರೆ minus of minus plus 5 j cap next ಸರ್ ಅಂತಂದ್ರೆ that is what it is minus 5 k cap minus 5 k cap ಓಕೆ ಕ್ಲಿಯರ್ ಆಯ್ತಾ ಇದು ಇಷ್ಟು ಬಂತು ಅಂತಂದ್ರೆ ಇದರದೇ ಮಾಡ್ಯುಲಸ್ ಕಂಡುಹಿಡಿಯಬೇಕು ಯಾಕಂತಂದ್ರೆ ಇಲ್ಲಿ ಐತೆ ನೋಡಿ a of the parallelogram is modulus of that a cross b ಇಲ್ಲಿ ಮಾಡಿ ತೋರಿಸಿರ್ತೀವಿ just you can watch here area of a parallelogram that is a is equals to modulus of a cross b ಇಲ್ಲಿ ಏನು ಮಾಡಿದೇವಲ್ಲ whatever a cross b we obtain here that modulus we have to find it here okay modulus of ಎದರದಲ್ಲಿ ಸರ್ ಅಂತಂದ್ರೆ modulus of ಇಲ್ಲಿದೆ ನೋಡಿ 20 i cap next ಸರ್ ಅಂತಂದ್ರೆ ಡೈರೆಕ್ಟ್ ಮಾಡಿದ್ರು ಮಾಡ್ರೆ no problem you can do directly also no problem with that ಸೊ ಇದು ಮಾಡ್ಯುಲಸ್ ಬರಿಬೇಕಂತ ಏನು ರೂಲ್ ಇಲ್ಲ ಸೊ ಡೈರೆಕ್ಟ್ ಆದರೂ ನೀವು ಮಾಡಬಹುದು ಎಷ್ಟದ 20 ಸ್ಕ್ವೇರ್ ನೆಕ್ಸ್ಟ್ ಸ್ವಲ್ಪ 5 ಸ್ಕ್ವೇರ್ ಪ್ಲಸ್ ಆಫ್ ಮೈನಸ್ 5 ಸ್ಕ್ವೇರ್ ಸೊ ಇದಕ್ಕೆ ಸಿಂಪ್ಲಿಫಿಕೇಶನ್ ಸೊ ಅಷ್ಟೊಂದೇ ಮಾರ್ಕ್ಸ್ ಇರಲ್ಲ ನೀವು ಎಷ್ಟು ಡೈರೆಕ್ಟ್ ಆದರೂ ಮಾಡ್ಬೋದು ಸೊ 20 ಸ್ಕ್ವೇರ್ ಇಸ್ 400 ನೆಕ್ಸ್ಟ್ 5 ಸ್ಕ್ವೇರ್ ಇಸ್ 25 ಪ್ಲಸ್ 5 ಸ್ಕ್ವೇರ್ 25 ಬಟ್ ನಮಗೆ ಎಷ್ಟು ಐತಿ ಸರ್ ಅಂತಂದ್ರೆ 450 450 ಅನ್ನೋದು ಯಾವ ತರ ಇದು ಸಿಂಪ್ಲಿಫಿಕೇಶನ್ ಮಾಡ್ತಿರಪ್ಪ how you are going to simplify it that I am going to take into consideration as 225 into 2 I hope it is correct 225 into 2 225 ಎಷ್ಟರದ್ದು ಸ್ಕ್ವೇರ್ ರೂಟ್ so that is a root of 225 that is 15 okay 15 root 2 SQ units square units ಇದಕ್ಕೆ ಏನು ಮಾರ್ಕ್ಸ್ ಇರಂಗಿಲ್ಲ ಎಷ್ಟು ಸಿಂಪ್ಲಿಫಿಕೇಶನ್ ಎಷ್ಟು ಬೇಕಾದಷ್ಟು ಡೈರೆಕ್ಟ್ ಮಾಡಬಹುದು so this is the required what a so 15 root 2 square units SQ units ಇನ್ನೊಂದು ಪ್ರಾಬ್ಲಮ್ ತಗೊಂಡ್ಬಿಡ್ರಿ ಸೊ ಇದನ್ನು ಹೇಳಿ ನಿಮ್ಗೆ ಆಲ್ ದಿ ಬೆಸ್ಟ್ ಹೇಳಿ ಇದು ವಿಡಿಯೋನು ಮುಗಿಸಿರ್ತಂತ ನಾಳೆ ಎಕ್ಸಾಮ್ನ ಹೊಡ್ಕೊಂಡು ಬರ್ರಿ ಕಂಪ್ಲೀಟ್ ಮಾಡ್ಕೊಂಡು ಬರ್ರಿ ಸೊ ಸಕ್ಸಸ್ಫುಲ್ ಆಗಂಗೆ ಬರೋದು ಬರ್ರಿ ಯಾವುದೇ ರೀತಿ ಮಿಸ್ಟೇಕ್ನ ಮಾಡೋಕೆ ಹೋಗ್ಬೇಡ್ರಿ ಸೊ ಲಾಸ್ಟಿಗೆ ಒಂದು 2 ನಿಮಿಷ ಹೇಳ್ಕೊಡ್ತೀನಿ ಹೌ ಟು ರೈಟ್ ಅಂತಂದು ಲೆಟ್ ಅಸ್ ಯು ಕ್ಯಾನ್ ಹ್ಯಾವ್ ದಿಸ್ ಸೆಕೆಂಡ್ ಪ್ರಾಬ್ಲಮ್ ಸರ್ ಏನು ಚೇಂಜ್ ಮಾಡಿದ್ದಾನೆ ಇಲ್ಲಿ ಸೆಕೆಂಡ್ ಪ್ರಾಬ್ಲಮಿಗೆ ಅಂತಂದ್ರೆ ದಟ್ ಹ್ಯಾಸ್ ಚೇಂಜ್ಡ್ factor a so here directly I will come to that adjacent sides factor a ಏನು ಕೊಟ್ಟಿದ್ದಾನೆ ಸರ್ ಅಂತಂದ್ರೆ 3 i cap next ಸರ್ ಅಂತಂದ್ರೆ plus j cap next plus 4 k cap next ಸರ್ ಅಂತಂದ್ರೆ b factor i cap next ಸರ್ ಅಂತಂದ್ರೆ minus j cap plus k cap so ಈಗ ಏನಂತ ಮಾಡೋಣ ಏರಿಯಾ ಆಫ್ ದಿ ಪ್ಯಾರಲೆಲೋಗ್ರಾಮ್ ಇದಂತೂ ಫಾರ್ಮುಲಾಸ್ ಏನು ಉಳಿತು ಇಲ್ಲಿ ನಾವು a cross b just coefficient they are going to get changed so just we can see here so a the coefficient ಏನಿದೆ 3 next 1 next 4 3 1 4 next b the factor coefficient 1 minus 1 next 1 so do this simplification as we carried out in previous also so ಇವಾಗ ಏನು determinant expounding along this so you have to leave this column and this row so ಏನು ಉಳಿತಿರಿ ಸರ್ ಅಂತಂದ್ರೆ ಇಲ್ಲಿ 1 4 ರಿಮೈನಿಂಗ್ ನೆಕ್ಸ್ಟ್ -1 1 ನೆಕ್ಸ್ಟ್ ಗೋ ಹೆಡ್ ಅಟ್ ಪಾಸ್ಟ್ ಮೈನಸ್ j cap ಆಫ್ ಇದು ಬಿಡ್ರಿ 3 ಉಳಿತೇನಪ್ಪ 4 ನೆಕ್ಸ್ಟ್ 1 1 ನೆಕ್ಸ್ಟ್ k cap ಆಫ್ so you leave this column and this row you write that what it is 3 1 next 1 -1 ಓಕೆ ಇನ್ನ ಫಾಸ್ಟ್ ವಿಡಿಯೋನ ನಮ್ಮ SPUC ಕೋಚಿಂಗ್ ಇದರೊಳಗೆ ಅಪ್ಲೋಡ್ ಮಾಡಿದೀವಿ ನೋಡ್ರಿ ಎಲ್ಲಾ ವಿಡಿಯೋಗಳಿಂದ ಸೊ ಈ ವರ್ಷ ಎಷ್ಟು ಬರ್ತಾವ ನೋಡೋಣ ಓಕೆ ಲೆಟ್ ಅಸ್ ವಿ ಶಾಲ್ ಸಿ ದಟ್ ಸೊ ದಿಸ್ 1 into 1 1 ಇಲ್ಲಿ -1 ಇದೆ ದಟ್ ಇಸ್ -1 into 4 -4 minus of minus plus 4 ನೆಕ್ಸ್ಟ್ ಸರ್ ಅಂದ್ರೆ -j cap ಆಫ್ ಸೊ ದಿಸ್ ಇಸ್ 3 ನೆಕ್ಸ್ಟ್ ಸರ್ ಅಂದ್ರೆ ಹಿಯರ್ -4 ಸೊ 3 into 1 3 1 into 4 4 ಐತಿ ಈ ಕಡೆ ತಗೊಂಡು ಮೈನಸ್ ಅದು ನಿಮಗೆ ಗೊತ್ತಿದ್ದಲ್ಲ ಸೊ ದಿಸ್ 3 into -1 -3 next 1 into 1 so 1 ಆಗ್ತೈತಿ ಈ ಕಡೆ ಮೈನಸ್ ಇದಿರ್ತದಲ್ಲ ಸೊ ಹಾಗೆ ಬಿಟ್ಟು ಇದು ಏನೈತಿ ಸರ್ ಸಿಂಪ್ಲಿಫಿಕೇಶನ್ 1 plus 4 5 ಆಯ್ತು ನೆಕ್ಸ್ಟ್ ಇದು ಎಷ್ಟು ಆಗ್ತದಪ್ಪ 3 minus 4 ಅಂದ್ರೆ -1 ನೆಕ್ಸ್ಟ್ ಇಲ್ಲಿ -3 -1 ಅಂತಂದ್ರೆ -4
ಸರ್ ಎಷ್ಟು ಆಗಿಬಿಡ್ತೀರಿ ಇದು ಅಂತಂದ್ರೆ 5 ನೆಕ್ಸ್ಟ್ ಸೊ ಮೈನಸ್ ಪ್ಲಸ್ 1 ನೋಡಿ ಪ್ಲಸ್ 1 ಬರೆದು ನಡೀತದೆ ಬಿಟ್ಟರೆ ನಡೀತದೆ ನೋ ಪ್ರಾಬ್ಲಮ್ ಬಿಕಾಸ್ ಆಲ್ವೇಸ್ ಏನಿಲ್ಲ ಅಂದ್ರೆ ಕೊಯಿಫಿಷಿಯಂಟ್ 1 ಇರುತ್ತೆ ಇದು ಏನಾಗಿಬಿಡ್ತೀರಿ ಸರ್ ಮೈನಸ್ 4 ಕೆ ಕ್ಯಾಪ್ ಸೊ ಈಗ ಏನು ಮಾಡಿಬಿಡೋಣ್ರಿ ಅಂತಂದ್ರೆ ಅದರದ್ದು ಮಾಡ್ಯುಲಸ್ ಕಂಡು ಹಿಡಿದ್ಬಿಡೋಣ then we will get the water area of that parallelogram so that is 5 I cap plus j cap next circle minus 4 j cap 5 square next circle 1 square next is minus 4 square next 5 square ಅಂದ್ರೆ ಎಷ್ಟು 25 next 1 square is 1 next minus 4 square ಎಷ್ಟಾಯ್ತು 16 ಆಯ್ತು ಸೊ ಹಾಗೆ ಬಿಟ್ಟು the simplification ಮಾಡಬೇಕು ಫಾಸ್ಟ್ ಗೆ ಎಷ್ಟಾಗಿದೆ 25 plus 1 plus 16 25 plus 1 plus so that is root 42 ನ ಸಿಂಪ್ಲಿಫಿಕೇಶನ್ ಮಾಡಕ್ಕೆ ಬರಂಗಿಲ್ಲ ಸೊ ಅದಕ್ಕೆ ಇಷ್ಟೇ ಸ್ಕ್ವೇರ್ ಯೂನಿಟ್ಸ್ ಅಂತ ಹೇಳಿ ಬರೆದಿತ್ತು ಸೊ ದಿಸ್ ಇಸ್ ವಾಟ್ ಎ ರೂಟ್ 42 ಸೊ ಸ್ಕ್ವೇರ್ ಯೂನಿಟ್ಸ್ ಇದೇನು ಬೇಕಾಗಿಲ್ಲ ಎರೇಸ್ ಮಾಡಿರ್ತಾರೆ ಸೊ ಎಷ್ಟು ಪರ್ಫೆಕ್ಟ್ ಆಗಿ ಸೊ ಟುಡೇ ಏನೇನು ಡಿಸ್ಕಷನ್ ಮಾಡಿದ್ರೆ ಇನ್ ದಿಸ್ ವಿಡಿಯೋ ಅಂತಂದ್ರೆ ಫಸ್ಟ್ ವಿ ಡಿಸ್ಕಸ್ಡ್ ಆಸ್ ಅ order and degree of a differential equation order and degree of a differential equation ಇದು ಆದ ಬಳಿಕ ನೆಕ್ಸ್ಟ್ ಏನು ಮಾಡಿವಿ ಡಿಸ್ಕಷನ್ ಪ್ರೊಜೆಕ್ಷನ್ ಆಫ್ ಒನ್ ವೆಕ್ಟರ್ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಎದರ ಮೇಲೆ ಸತ್ತ ಬಿ ವೆಕ್ಟರ್ we discussed next apart from that we again discussed one more concept that is cos of the angle between a vector and b vector cos theta angle between a vector and b vector cos theta ಅದೊಂದು ಪ್ರಾಬ್ಲಮ್ ಬಿಡಿಸಿದ್ವಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದು ಸರ್ ಅಂತಂದ್ರೆ ಏರಿಯಾ ಆಫ್ ವಾಟ್ ಇಟ್ ಇಸ್ ಪ್ಯಾರಲೆಲೋಗ್ರಾಮ್ ಓಕೆ ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ ಈ ಏರಿಯಾ ಆಫ್ ದಿ ಪ್ಯಾರಲೆಲೋಗ್ರಾಮ್ ಇಲ್ಲಿ ಏನು ಮಾಡಿದ್ವಲ್ಲ ಇದು ಸೊ ಇಷ್ಟದಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದಪ್ಪ ಅಂದ್ರೆ ಮಿನಿಮಮ್ ಸೊ ಇದ್ರ ಮೇಲೆ ಹತ್ರ ಫಿಕ್ಸ್ 2 ಮಾರ್ಕ್ಸ್ ಸೇಮ್ ಟು ಸೇಮ್ ಬೀಳ್ಬೋದು ಇಲ್ಲ ಅಂತಂದ್ರೆ ಸೊ ಸಿಮಿಲರ್ ಕೈಂಡ್ ಯಾವ್ದಾದ್ರು ಸೇಮ್ ಕಾನ್ಸೆಪ್ಟ್ ಮೇಲೆ ಇದ್ರ ಮೇಲೆ ಬೀಳ್ತದೆ ಇದ್ರ ಮೇಲೆ ಬೀಳ್ತದೆ ಇಲ್ಲೊಂದು 2 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇದ್ರ ಮೇಲೆ ಹತ್ರ ಫಿಕ್ಸ್ 2 ಮಾರ್ಕ್ಸ್ ಸೊ ಟೋಟಲ್ ಆಗಿ ಈ ವಿಡಿಯೋದಿಂದ 6 ಮಾರ್ಕ್ಸ್ ಬೀಳ್ತಾವ ಅಂತೇಳಿ ನಾನು ಇವತ್ತು ಇದನ್ನು ಮಾಡಿರ್ತೀನಿ ನೋಡಿ ಕನ್ಕ್ಲೂಷನ್ ಕೊಟ್ಟಿರ್ತೀನಿ ಸೊ ಐ ಆಮ್ ಗೋಯಿಂಗ್ ಟು ಸೊ ಕನ್ಕ್ಲೂಡ್ ಹಿಯರ್ 6 ಮಾರ್ಕ್ಸ್ ಯು ಆರ್ ಗೋಯಿಂಗ್ ಟು ಗೆಟ್ ಫ್ರಮ್ ದಿಸ್ ವಿಡಿಯೋ ಅದಕ್ಕೆ ಇದು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ಕೊಳ್ರಿ ನೀವು ಯೂಸ್ ತಗೊಳ್ರಿ ಪರ್ಫೆಕ್ಟ್ ಆಗಿ ಸೊ ಸ್ಕೋರ್ ಮಾಡ್ಕೊಳ್ರಿ ಸೊ ನಾಳೆ ಒಂದು ಎಕ್ಸಾಮ್ ಯಾವ ತರ ಬರೀಬೇಕು ಅನ್ನೋದು ಜಸ್ಟ್ ಹೈಲೈಟ್ ಇಲ್ಲೊಂದಿಷ್ಟು ಹೇಳಿ ನಿಮಗೆ ಈ ವಿಡಿಯೋನ ಎಂಡ್ ಮಾಡಿರ್ತದೆ ನೋಡ್ರಿ ಜಸ್ಟ್ ಅ ಮಿನಿಟ್ ಸೊ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ದಟ್ ಸೊ ಆನ್ಸರ್ ಶೀಟ್ ಯಾವುದೇ ಕಾರಣಕ್ಕೂ ಏನು ಕಾಟದ ಹಾಕ್ಲಿಕ್ಕೆ ಹೋಗ್ಬಾರ್ದು ಸೊ ಯು ಹ್ಯಾವ್ ಟು ಮೇಂಟೈನ್ ವೆರಿ ನೀಟ್ ಆನ್ಸರ್ ಶೀಟ್ so if you consider this one as your answer sheet in this way okay so here there will be the margin idirathe adana yavade ರೀತಿ ಏನು ಇದನ್ನ ಮಾಡಕ್ಕೆ ಹೋಗಬೇಡ್ರಿ so here if you are suppose if you are attempting part B questions you write it clearly part B for example if you are attempting question number so 18 so write it clearly and go on solve that once you complete that up to here you have to just draw one horizontal line so that it is going to bifurcate this question next iday part B idolagane if you are attempting so 20th question write it clearly and then write that answer here next after that also you can draw one horizontal line so if you are having here around 4 to 5 6 lines then only you can start the another question if you are remaining hardly of 2 3 lines then you can write as a PTO okay so PTO ಅಂತ ಹೇಳಿ ಬರೆದ್ಬಿಟ್ಟು ನೆಕ್ಸ್ಟ್ ಏನು ಆನ್ಸರ್ ಶೀಟಿಗೆ ಹೋಗ್ತಿರಲ್ಲ ಅಲ್ಲಿ ಅಗದಿ ನೀಟಾಗಿ ಮತ್ತೆ ಹೊಳ್ಳಿ ಸೊ ಆಸ್ ಯೂಶುವಲ್ ಅದು ಪಾರ್ಟ್ ಬಿ ದೇ ಕಂಟಿನ್ಯೂ ಮಾಡ್ತಿದ್ರೆ ಅಂದ್ರೆ ನೋ ಪ್ರಾಬ್ಲಮ್ ಈಗ ಸಪೋಸ್ ಪಾರ್ಟ್ ಸಿ ದ ಕಂಟಿನ್ಯೂಯೇಷನ್ ಮಾಡ್ತಿದ್ರೆ ಅಂದ್ರೆ ರೈಟ್ ಇಟ್ ಕ್ಲಿಯರ್ಲಿ ಪಾರ್ಟ್ ಸಿ ಸೊ ಈ ತರ ಬರೆದು ನೆಕ್ಸ್ಟ್ ಇಲ್ಲಿ 28th ಕ್ವೆಶ್ಚನ್ ಈಗ 26th ಕ್ವೆಶ್ಚನ್ ಹಿಂಗೆ ಯಾವ್ದೋ ಒಂದು ಅಟೆಂಪ್ಟ್ ಮಾಡಾಕ್ತಿದ್ದಾರೆ ಅಂತ ತಿಳ್ಕೊರಿ ಸೊ ರೈಟ್ ಇಟ್ ಕ್ಲಿಯರ್ ಆಗಿ ಕಂಪ್ಲೀಟ್ ದಟ್ ಕ್ವೆಶ್ಚನ್ ಅಂಡ್ ದೆನ್ ಅಗೇನ್ ಡ್ರಾ ಹಾರಿಜಾಂಟಲ್ ಲೈನ್ ಇನ್ನೊಂದು ಕ್ವೆಶ್ಚನ್ ಯಾವ್ದು 29th ಅಟೆಂಪ್ಟ್ ಮಾಡ್ತಿದ್ರೆ ಅಂದ್ರೆ ಅಟೆಂಪ್ಟ್ ಇಟ್ ಸೊ ರೈಟ್ ದಟ್ ಕಂಪ್ಲೀಟ್ ಆನ್ಸರ್ ನೆಕ್ಸ್ಟ್ you can put another one horizontal line one important thing I would like to suggest you first and premost first ಏನ್ ಪೇಜಸ್ ಬರೀತಿರ್ತಿರಲ್ಲ ಫುಲ್ ಆಫ್ ಕಾನ್ಫಿಡೆಂಟ್ ಇದ್ದಿದ್ದು
ಅಂತ ಆನ್ಸರ್ಸ್ನ ಫಸ್ಟ್ ಅಟೆಂಪ್ಟ್ ಮಾಡಿ. ನೆಕ್ಸ್ಟ್ ಮೀಡಿಯಂ ಸೊ ಕಾನ್ಫಿಡೆಂಟ್ ಇದ್ದಿದ್ದು ನೆಕ್ಸ್ಟ್ ಅಟೆಂಪ್ಟ್ ಮಾಡಿ. ಲೀಸ್ಟ್ ಕಾನ್ಫಿಡೆಂಟ್ ಇದ್ದಿದ್ದೇನು ಲಾಸ್ಟ್ ಪೇಜಸ್ಸಿಗೆ ಅಟೆಂಪ್ಟ್ ಮಾಡ್ರಿ. ಬಿಟ್ಬಿಟ್ಟು ಫಸ್ಟಿಗೆ ಲೀಸ್ಟ್ ಸೀಕ್ವೆನ್ಸಿಯಲ್ ಆಗಿ ಹೋಗ್ಲಿಕ್ಕೆ ಹೋಗಿ ಸೊ ಫಸ್ಟಿಗೆ ಲೀಸ್ಟ್ ಕಾನ್ಫಿಡೆಂಟ್ ಇದ್ದಿದ್ದು ಆನ್ಸರ್ಸ್ ಮಾಡಿ. ಹಿಂಗೆ ಯಾವುದೇ ಕಾರಣಕ್ಕೂ ಕಾಟ್ ಹಿಡಿಬೇಡ. ಡೋಂಟ್ ಸೊ ಡ್ರಾ ದಿ ಸೊ ಕ್ರಾಸ್ ಮಾರ್ಕ್ಸ್ ಆನ್ ದಿ ಆನ್ಸರ್ ಶೀಟ್. ಇದು ಏನು ಬ್ಯಾಡ್ ಇಂಪ್ರೆಷನ್ ತೋರಿಸ್ಬಿಡ್ತದೆ. ದಟ್ ಈಸ್ ಗೋಯಿಂಗ್ ಟು ಶೋ ಸೊ ವೆರಿ ಬ್ಯಾಡ್ ಇಂಪ್ರೆಷನ್ ಟು ದ ಇವ್ಯಾಲ್ಯುಯೇಟರ್. ಅದಕ್ಕೆ ಪೂರ್ತಿ ಆನ್ಸರ್ ಶೀಟ್ ನ ಇಷ್ಟು ನೀಟಾಗಿ ಕ್ಲೀನ್ ಆಗಿ ಈ ತರ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ. ಯು ಹ್ಯಾವ್ ಟು ಮೇಂಟೈನ್ ವೆರಿ ನೀಟ್ ಅಂಡ್ ಡೀಸೆಂಟ್ ಆನ್ಸರ್ ಶೀಟ್. ದೆನ್ ಯು ಆರ್ ಗೋಯಿಂಗ್ ಟು ಸ್ಕೋರ್ ಯುವರ್ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್. ಇವಾಗ 80 ಮಾರ್ಕ್ಸ್ ಅಂತೇಳಿ ಎಕ್ಸ್ಪೆಕ್ಟ್ ಮಾಡಿದ್ರಂದ್ರೆ 80 ಅಂಡ್ ಅಬೋನ್ ಸ್ಕೋರ್ ಆಗಬೇಕು. ಇಲ್ಲ ಸರ್ ನಾ 100 ಔಟ್ ಆಫ್ 100 ನ ಎಕ್ಸ್ಪೆಕ್ಟ್ ಮಾಡಿದ್ರೆ 100 ಔಟ್ ಆಫ್ 100 ಆಗಿರಬೇಕು. ಓಕೆ, ಅದನ್ನ ಕಾಟ್ ಹೊಡೆದು ಎಲ್ಲೋ ಒಂದ್ 2-3 ಮಾರ್ಕ್ಸ್ ಕಳ್ಕೊಂಡು ಆ ತರ ಮಾಡಕ್ ಹೋಗ್ಬೇಡ್ರಿ. ವೆರಿ ನೀಟಿಗೆ ಎಕ್ಸಾಮಿನೇಷನ್ದಾಗ ಆನ್ಸರ್ ಶೀಟ್ ನ ಮೇಂಟೈನ್ ಮಾಡ್ರಿ. ಸೊ ಒನ್ಸ್ ಅಗೇನ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ದಿ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಓಕೆ, 2000 PUC to 2022 annual examination. I am going to tell all the best. Do well. So next video next ಏನಿದ್ದಾವಲ್ಲ ನೆಕ್ಸ್ಟ್ ಸಬ್ಜೆಕ್ಟ್ಸ್ ನೋಡ್ತೀನಿ. ಅದರ ಟೈಮ್ ಸಿಕ್ತು ಅಂತಂದ್ರೆ ಇನ್ನೊಂದು ವಿಡಿಯೋನು ಮಾಡಿ ನಿಮ್ಗೆ ಅಪ್ಲೋಡ್ ಮಾಡಿರ್ತೈತಿ. ಸೊ ಅದನ್ನ ವಿಡಿಯೋ ವಾಚ್ ಮಾಡ್ಬೇಕಾಗಿತ್ತು. ಲಿಂಕ್ ಕಳಿಸಿದ್ದೇನೆ ನಾವೇನು ಅವಶ್ಯಕತೆ ಇಲ್ಲ. ನೀವು ಸಬ್ಸ್ಕ್ರೈಬ್ ಆಗಿ ಆಟೋಮೆಟಿಕ್ ಆಗಿ ನಿಮ್ಗೆ ಲಿಂಕ್ ನೋಟಿಫಿಕೇಶನ್ ಬರ್ತೈತಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಒಂದಿಷ್ಟು ಪ್ಲಾನ್ ಐತಿ. ಒಂದಕ್ಕೆ ಯಾವತ್ತೂ ಎಕ್ಸಾಮ್ ಲಾಂಗ್ ಗ್ಯಾಪ್ ಇದೆ ನೋಡ್ರಿ. ಅಲ್ಲೇನಪ್ಪ ಅಂದ್ರೆ ಉಳಿದಿದ್ದ ಎಕ್ಸಾಮ್ದ ಫ್ರೀ ಕ್ಲಾಸಸ್ ಪ್ಲಾನ್ ಹಾಕೈತಿ. ಅದನ್ನ ನೋಡ್ಕೊಂಡು ವಾಟ್ಸಪ್ಗೆ ಕಳಿಸ್ಕೊಡ್ತೈತಿ. ಫ್ರೀ ಕ್ಲಾಸಸ್ ಎಷ್ಟು ದಿನ ಸಿಗ್ತಾವ ಅನ್ನೋದು ನೋಡ್ಕೊಂಡ್ಬಿಟ್ಟು ಅದ್ರ ತಕ್ಕಂತ ಫ್ರೀ ಕ್ಲಾಸಸ್ ಇಟ್ಕೊಡ್ತೈತಿ. ಆ ಟೈಮ್ದಾಗೂ ಬಂದು ನೀವು ಅಟೆಂಡ್ ಆಗ್ರಿ. ಇದು ಇಷ್ಟೆಲ್ಲ ಎಕ್ಸಾಮಿನೇಷನ್ ಯಾವಾಗ 11th of May ಕಂಪ್ಲೀಟ್ ಆಗ್ತದಲ್ಲ ಫಿಸಿಕ್ಸ್ ಎಕ್ಸಾಮ್ನ. ಸೊ ಅದಾದ್ಮೇಲೆ 12th ನಾವೇನು ಪ್ಲಾನ್ ಹಾಕಿದೀವಿ ಅಂದ್ರೆ 12th of May ಹಿಡಿದು ಸೊ CET ಮತ್ತು ನೀಟ್ದ ಕ್ರ್ಯಾಶ್ ಕೋರ್ಸ್, CET ಮತ್ತು KCET ಮತ್ತು ನೀಟ್ದ ಕ್ರ್ಯಾಶ್ ಕೋರ್ಸ್. ಸೊ ಅದಕ್ಕೆ ಅಗ್ದಿ ಬೆಸ್ಟ್ ಆಫರ್ ಇದ್ದಿದ್ದನ್ನ ಯಾವಾಗ ಲಾಸ್ಟ್ ಡೇಟ್ ಯಾವಾಗ ಇಟ್ಟೈತಿ 6th of May ಲಾಸ್ಟ್ ಡೇಟ್ ಇಟ್ಟದ. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಿ ಅದ್ರ ಒಳಗಡೆ ನೀವು ಅಡ್ಮಿಷನ್ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕೆ ಇರುತ್ತಂದ್ರೆ 6th of May ಆದ ಬಳಿಕ ಈ ಆಫರ್ನ ಏನಿದೆ ಅಲ್ಲ 6th of May ಲಾಸ್ಟ್ ಡೇಟ್ ಇಟ್ಟೈತಿ. ಅದು ಆದ ಬಳಿಕ ಸೊ ಆಫರ್ನ ಸಿಗಂಗಿಲ್ಲ. ಅದರ ಸಂಬಂಧ ನೀವು ಸೊ ಕರೆಕ್ಟ್ ಆಗಿ 6th of May ಒಳಗಡೆ ಅಡ್ಮಿಷನ್ ತಗೊಂಡು 12th of May ದಿಂದ ಕ್ಲಾಸಸ್ ಮಾರ್ನಿಂಗ್ 9 AM ದಿಂದ ಸೊ 5 PM ಈವ್ನಿಂಗ್ 5 o'clock ತನಕ ಕ್ಲಾಸಸ್ ಇರ್ತಾವ. ನಡು ಏನಿದೆ ಅಲ್ಲ ಲಂಚ್ ಬ್ರೇಕ್ ಇರ್ತೈತಿ. ನಡುವೆ 1 hour ಲಂಚ್ ಬ್ರೇಕ್, 1 to 1.5 hours ಲಂಚ್ ಬ್ರೇಕ್ ಇರ್ತದೆ. ಸೊ ಕ್ಲಾಸಸ್ ಪ್ಲಾನ್ ಈಗ ಹೇಳ್ಬಿಡ್ತೈತಿ ನೋಡ್ರಿ. ಸೊ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಮಾರ್ನಿಂಗ್ ಸೆಷನ್ ಮಾಡ್ತೈತಿ. ಮಾರ್ನಿಂಗ್ ಸೆಷನ್ ನೆಕ್ಸ್ಟ್ ಇರುತ್ತಂದ್ರೆ ಮ್ಯಾಥ್ಸ್ ಆರ್ ಬಯಾಲಜಿ. ಓಕೆ, ಕೆಲವೊಬ್ರು ಮ್ಯಾಥಮೆಟಿಕ್ಸ್ ಒಲ್ ಅನ್ನೋರು ಬಿಡ್ಬೋದು, ಬಯಾಲಜಿ ಒಲ್ ಅನ್ನೋರು ಬಿಡ್ಬೋದು. ಹಂಗೆ ಅದು ಆಲ್ಟರ್ನೇಟಿವ್ ಶೆಡ್ಯೂಲ್ ಮಾಡಿಕೆ ನಿಮ್ಗೆ 6th of May ಲಾಸ್ಟ್ ಡೇಟ್ ಇಟ್ಟಿದ್ವಲ್ಲ ಅವತ್ತೇ ನಿಮ್ಗೆ ಟೈಮ್ ಟೇಬಲ್ ಅದು ಎಲ್ಲ ಕ್ಲಿಯರ್ ಆಗಿ ಕಳಿಸ್ಕೊಡ್ತೈತಿ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಾಗ ನೆಕ್ಸ್ಟ್ ಸಬ್ಜೆಕ್ಟ್ ವಿಡಿಯೋದಾಗ ಸಿಗೋಣ ಅಂತ. ಸೊ ಅಲ್ಲಿವರೆಗೂ ಕರೆಕ್ಟಾಗಿ ನೀವು ನಾಳೆ ಎಕ್ಸಾಮ್ನ ಬೆಸ್ಟ್ ಮಾಡಿರಿ. ಸೊ ಒನ್ಸ್ ಅಗೇನ್ ಐ ಆಮ್ ಗೋಯಿಂಗ್ ಟು ಟೆಲ್ ಆಲ್ ದಿ ಬೆಸ್ಟ್ as well as thank you for watching this video. See you in the next video.